ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಆ, ಅಚೇತನ ಮನಸ್ಸಿನ ಶಕ್ತಿಯ ಬಗ್ಗೆ, ನಮ್ಮ ಆಲೋಚನೆಗಳಿಗೆ, ನಮ್ಮ ಭಾವನೆಗಳಿಗೆ, ನಮ್ಮ ನಂಬಿಕೆಗಳಿಗೆ ಇರುವ ಶಕ್ತಿಯನ್ನು ನಾನು ಹೇಗೆ ಕಂಡುಕೊಂಡೋ, ನಾನು ಹೇಗೆ ಅರ್ಥ ಮಾಡ್ಕೊಂಡು ಅದನ್ನ ಇವತ್ತು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಿಂದ ಎಷ್ಟೊಂದು ಪವಾಡಗಳನ್ನ ಅನುಭವಿಸ್ತಿದ್ದೀನೋ, ಅದೇ ರೀತಿ ನಮ್ಮ ಬಹಳಷ್ಟು ಕನ್ನಡಿಗರೇ ಈ ಒಂದು ವಿಷಯಗಳ ಬಗ್ಗೆ ತಿಳ್ಕೊಂಡು ಇದನ್ನ ತಮ್ಮ ಜೀವನದಲ್ಲಿ ಬಳಸ್ಕೊಂಡು ಬಹಳಷ್ಟು ಪವಾಡಕಾರಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳನ್ನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದುಕೊಂಡು ಬಂದು ಅವರ ಮುಖಾಂತರವು ಅವರ ಅನುಭವಗಳನ್ನ, ಅವರು ಜೀವನದಲ್ಲಿ ಕಂಡಂತಹ ಕೆಲವು ಪವಾಡಗಳನ್ನ, ಅವರ ಜೀವನದ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಾಗ ಎಲ್ಲರಿಗೂ ಇನ್ನಷ್ಟು ಈ ತತ್ವಗಳ ಮೇಲೆ, ಈ ಒಂದು ವಿಷಯಗಳ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಮತ್ತೆ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ಇನ್ನಷ್ಟು ಸ್ಪಷ್ಟನೆ ಸಿಗುತ್ತೆ. ಆ ಒಂದು ಉದ್ದೇಶದಿಂದ ಪ್ರತಿ ವಾರ ನಮ್ಮ ಕನ್ನಡಿಗರೇ ಈ ಆಕರ್ಷಣೆಯ ನಿಯಮವಾಗ್ಲಿ ಅಥವಾ ಅಚೇತನ ಮನಸ್ಸಿನ ಶಕ್ತಿ ಆಗ್ಲಿ, ಇದೆಲ್ಲದರ ಬಗ್ಗೆ ತಮ್ಮ ತಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ ಅದರ ಅನುಭವಗಳನ್ನ ಬಂದು ಹಂಚ್ಕೊಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ನಾನು ಒಂದು ಬಹಳ ಅದ್ಭುತವಾದ ವ್ಯಕ್ತಿಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇವರಂತೂ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದೆ, ನನಗೆ ಸಿಕ್ಕಾಪಟ್ಟೆ ಉತ್ಸಾಹ ಇದೆ ಇವ್ರ ಜೊತೆ ಮಾತಾಡೋದಕ್ಕೆ. ಏನಕ್ಕೆ ಅಂದ್ರೆ, ಇವತ್ತಿನ ಮುಖ್ಯ ಅತಿಥಿ ಬಂದ್ಬಿಟ್ಟು ಒಂದು 24 ವರ್ಷ ಇಂಡಿಯನ್ ನೇವಿನಲ್ಲಿ ಕೆಲಸ ಮಾಡಿದ್ದಾರೆ. ಇಂಡಿಯನ್ ನೇವಿ ನಲ್ಲಿ ಕೆಲಸ ಮಾಡೋದು ಅನ್ನೋದು ಬಹಳ ಒಂದು ಅದ್ಭುತವಾದ ಒಂದು ಪ್ರೌಡ್ ಫೀಲಿಂಗ್ ಪ್ರತಿಯೊಬ್ಬ ವ್ಯಕ್ತಿಗೂ. ನಮ್ಮ ಆರ್ಮಿ ಆಗ್ಲಿ, ನೇವಿ ಆಗ್ಲಿ, ಇವರೆಲ್ಲರೂ ದೇಶಕ್ಕಾಗಿ ಕೆಲಸ ಮಾಡೋರು. ಹಾಗೆ ಇವರು 24 ವರ್ಷ ನೇವಿನಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ನೇವಲ್ ಅಕಾಡೆಮಿನಲ್ಲಿ 1983ರಲ್ಲೇ ಚಿನ್ನದ ಪದಕ ಪಡೆದಿರುವಂತಹ ವ್ಯಕ್ತಿ. ಮೆಕ್ಯಾನಿಕಲ್ ಇಂಜಿನಿಯರ್, ಮರೈನ್ ಇಂಜಿನಿಯರ್ ಆಗಿ, ಸಬ್ಮರೈನ್ ಇಂಜಿನಿಯರ್ ಆಗಿ, ನ್ಯೂಕ್ಲಿಯರ್ ಇಂಜಿನಿಯರ್ ಆಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ INS ಅರಿಹಾಂತ್ ಅಲ್ಲಿ ಒಂದು ಮೇನ್ ಮುಖ್ಯ ಟೀಮ್ ಏನಿರುತ್ತೆ ಅದರಲ್ಲಿ ಇದ್ದಿದ್ದಾರೆ. ಮತ್ತೆ 2006ರಲ್ಲಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ನಂತರ ಬೇರೆ ಬೇರೆ ವಿಷಯಗಳಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿ ಇವತ್ತು ಒಬ್ಬ ವೆಲ್ನೆಸ್ ಕೋಚ್ ಆಗಿ, ಒಬ್ಬ ಗುರುಗಳಾಗಿ, ಒಬ್ಬ ಲೇಖಕನಾಗಿ, ಮ್ಯೂಸಿಷಿಯನ್ ಆಗಿ, ಅದೆಲ್ಲದಕ್ಕೂ ಮುಖ್ಯವಾಗಿ ಇವ್ರದ್ದು ನನಗೆ ಫಸ್ಟ್ ಟೈಮ್ ನಾನು ಇವ್ರನ್ನ ಭೇಟಿ ಮಾಡಿದಾಗ ನನಗೆ ಬಹಳ ರೋಮಾಂಚನಕಾರಿ ಅನ್ಸಿದ್ದು ಏನು ಅಂದ್ರೆ, ಒಂದು 9 ಬೇರೆ ಬೇರೆ ಕಾಯಿಲೆಗಳು, ತಮ್ಮ ದೇಹದಲ್ಲಿದ್ದಂತ 9 ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಬರೀ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಂಡು ಸಂಪೂರ್ಣವಾಗಿ ಅದನ್ನ ಗುಣ ಮಾಡಿಕೊಂಡು ಇವತ್ತು 67 ವಯಸ್ಸಿನಲ್ಲಿ ಒಂದು ಮಾತ್ರೆ ತಗೊಳ್ದೆ, ಯಾವುದೇ ರೀತಿಯ ಒಂದು ಚಿಕಿತ್ಸೆ ತಗೊಳ್ದೆ ಆರಾಮಾಗಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಇವತ್ತು ಸಣ್ಣ ಸಣ್ಣ ಮಕ್ಕಳು ಕೂಡ ಒಂದು ಆ ನೀರಲ್ಲಿ ಈಜ್ಬೇಕು ಅಂದ್ರೆ ಅಥವಾ ಒಂದು ಸಣ್ಣ ಟ್ರೆಕ್ಕಿಂಗ್ ಮಾಡ್ಬೇಕು ಅಂದ್ರೆ ಕಷ್ಟ ಪಡ್ತಾರೆ. ಆದ್ರೆ ಇವರು ಈ ವಯಸ್ಸಿನಲ್ಲಿ ಸಮುದ್ರವನ್ನ ಈಜಿದ್ದಾರೆ, ಮತ್ತೆ ಹಿಮಾಲಯ ಪರ್ವತವನ್ನ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಸೊ ಬಹಳ ಒಂದು ಸ್ಫೂರ್ತಿ ಕೊಡುವಂತಹ ಒಬ್ಬ ವ್ಯಕ್ತಿ, ಒಂದು ಪರ್ಸನಾಲಿಟಿ. ಸೊ ಅವರು ವೃತ್ತಿ ಮೂಲಕ ಕಮಾಂಡರ್. ಸೊ ಈಗ್ಲೂ ಅದೇ ಕಮಾಂಡರ್ ಆಟಿಟ್ಯೂಡ್, ಕಮಾಂಡರ್ ಗುಣವನ್ನ ಹೊಂದಿರುವಂತಹ ಒಬ್ಬ ವ್ಯಕ್ತಿ. ಸೊ ಅವರು ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಗೆಳೆಯರೇ, ನಮ್ಮ ಕಮಾಂಡರ್ ಜೋಸೆಫ್ ಸುಕುಮಾರ್ ಅವ್ರನ್ನ ಆಗಮನ ಮಾಡ್ಕೊಳ್ಳೋಣ. ಸೊ ಎಲ್ಲರೂ W ಅಂತ ಟೈಪ್ ಮಾಡಿ, ವೆಲ್ಕಮ್ ಅಂತ ಟೈಪ್ ಮಾಡಿ. ಸೊ ನಾನು ಅವ್ರನ್ನು ಆಡ್ ಮಾಡ್ತೀನಿ. ಒಂದ್ ನಿಮಿಷ. ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಜೋಸೆಫ್ ಸರ್. ಕಾರ್ಯಕ್ರಮಕ್ಕೆ ಬಹಳ ಬಹಳ ಪ್ರೀತಿಯಿಂದ ನಮ್ಮೆಲ್ಲರ ಪರವಾಗಿ ನಾನು ಬರಮಾಡ್ಕೋತೀನಿ. ಸ್ವಾಗತ, ಸುಸ್ವಾಗತ. ಸೊ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರೋದ್ರಲ್ಲಿ ನನಗೂ ಬಹಳ ಉತ್ಸಾಹ ಇದೆ, ಎಕ್ಸೈಟ್ಮೆಂಟ್ ಇದೆ. ಸೊ ಜೋಸೆಫ್ ಸರ್, ನಾನ್ ನಿಮ್ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಟ್ಟೆ. ನೀವು ಕೂಡ ನಿಮ್ಮ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಬೋದು. ಅದನ್ನ ತಿಳಿಸ್ತಾ ಕಾರ್ಯಕ್ರಮ ಶುರು ಮಾಡೋಣ. ಚಾಟ್ ನಲ್ಲಿ ಎಲ್ಲರೂ ನನಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ತುಂಬಾ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಇದು ನನಗೆ ಶೇರಿಂಗ್ ಮಾಡಕ್ಕೆ ಬಿಡ್ತೀರಾ? ಹಾ ಹಾ, ಮಾಡಿ. ಸೊ ಸ್ಕ್ರೀನ್ ಶೇರಿಂಗ್ ಎನೇಬಲ್ ಮಾಡಿದ್ದೀನಿ. ಫುಲ್ ಸ್ಕ್ರೀನ್ ಶೇರ್ ಮಾಡ್ಬಿಡಿ. ಓಕೆ. ಸೊ ಸರ್,
ಏನೆಲ್ಲ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಒಂದು ಸಣ್ಣ ಪಿಪಿಟಿ ತೋರಿಸ್ತಾರೆ ನೋಡಿ ಎಲ್ಲಾರು. ಬಹಳ ಸ್ಫೂರ್ತಿ ಆ, ಬರುತ್ತೆ. ಅದನ್ನ ಜಸ್ಟ್ ನೋಡಿದಾಗ್ಲೇ ನಿಮ್ಗೆ ಆ ಒಂದು ಉತ್ಸಾಹ ಬರುತ್ತೆ, ಒಂದು ಸ್ಫೂರ್ತಿ ಬರುತ್ತೆ. ಸೊ ಎಸ್. ಇದು ಹೇಳುವ ಮುಂಚೆ ಓಕೆ. ಹ್ಮ್ ಎಲ್ಲರಿಗೂ ನಮಸ್ಕಾರ. 24 ವರ್ಷ ನಮ್ಮ ದೇಶದ ಸರ್ವಿಸ್ನಲ್ಲಿದ್ದೆ ನಾನು. ಇಂಡಿಯನ್ ನೇವಿನಲ್ಲಿ 1983 ನಲ್ಲಿ ಇಂಡಿಯನ್ ನೇವಿ ಜಾಯಿನ್ ಮಾಡಿದ್ದು. ನಾನು ಓದಿದ್ದು ಯೂನಿವರ್ಸಿಟಿ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಿನಲ್ಲಿ. ನಮ್ಮ ತಂದೆಯವರು HAL ನಲ್ಲಿದ್ದರು. ಆವಾಗ ನಾವು ಕಂಟೋನ್ಮೆಂಟ್ನಲ್ಲಿದ್ವಿ. UEC ನಲ್ಲಿ ಓದಿ ಆಮೇಲೆ ನನಗೆ ಯೂನಿವರ್ಸಿಟಿನಲ್ಲಿ ಫೈನಲ್ ಇಯರ್ನಲ್ಲಿ ನನಗೆ ಸೆಲೆಕ್ಷನ್ ಆಯಿತು ಇದು ನೇವಿನಲ್ಲಿ. ನೇವಿ ನಾನು ಜಾಯಿನ್ ಮಾಡಿಬಿಟ್ಟು ಆಮೇಲೆ ನಾನು ಮರೈನ್ ಎಂಜಿನಿಯರಿಂಗ್ ಮಾಡಿದ್ದೆ ನೇವಿನಲ್ಲಿ. ಹಿಂದೆ ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಅದೊಂದು ಶಿಪ್ INS ವಿಕ್ರಾಂತ್ ಎಂದು ನನ್ನ ಫಸ್ಟ್ ಶಿಪ್ ಅದು. ಅದ್ರಲ್ಲಿ ನಾನು ಸೇವೆ ಮಾಡಿದ್ದು. ಸೂಪರ್. ಈಗಲೂ ಕೂಡ ಈ ಮ್, ಈಗ ಪಾಕಿಸ್ತಾನ ಇಂಡಿಯಾ ಅವ್ರಿಗೆ ಜೊತೆಗೆ ಅದು ಇದಾಯಿತು. ಅದರಲ್ಲಿ ಈ ಶಿಪ್ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು, ವಾವ್. ಇದು ಓಕೆ. ಅರೇಬಿಯನ್ ಸೀನಲ್ಲಿ. ಓಕೆ. ಅದಾದ್ಮೇಲೆ ನಾನು ಸಬ್ಮರಿನ್ ಜಾಯಿನ್ ಮಾಡಿದೆ. ಸಬ್ಮರಿನ್ ಅಂದರೆ ನೀರು ಒಳಗಡೆ ಹೋಗೋದು. ಕರೆಕ್ಟ್. ನೀರೊಳಗಡೆ ಹೋಗಿ ನೀರೊಳಗೆ 30-35 ದಿನ ಇದ್ಬಿಟ್ಟು ಬರ್ತೀವಿ ನಾವು. ಓಕೆ. ಆವಾಗ ಒಂದು ಟಫ್ ಲೈಫು. ನಾಟ್ ಓನ್ಲಿ ಮೆಂಟಲ್ ಟಫ್ನೆಸ್, ಫಿಸಿಕಲ್ ಟಫ್ನೆಸ್, ಮೆಂಟಲ್ ಟಫ್ನೆಸ್ ಎರಡು ಇರುತ್ತೆ. ಆವಾಗ ಇಂಟೆಲೆಕ್ಚುಯಲ್ ಟಫ್ನೆಸ್ ಇರುತ್ತೆ. INS ಅರಿಹಂತ್ ಎಂದು ನೀವು ಕೇಳಿರ್ಬೇಕು. ಕರೆಕ್ಟ್. ಇದು ನಮ್ಮ ದೇಶದಲ್ಲಿ ಫಸ್ಟ್ ನ್ಯೂಕ್ಲಿಯರ್ ಸಬ್ಮರಿನ್. ಇದರಲ್ಲಿ ನಾನು ಕೋರ್ ಟೀಮ್ನಲ್ಲಿದ್ದೆ. ಕೋರ್ ಟೀಮ್ನಲ್ಲಿ ನಾವು ಮಾಡಿರೋ ಕೆಲಸ ಈಗ ನಮ್ಮ ದೇಶಕ್ಕೆ ಒಂದು ಉದಾಹರಣವಾಗಿದೆ. ಆ್ಯಂಡ್ ನಾನು ತುಂಬ ಹೆಮ್ಮೆ ಪಡ್ತೀನಿ ಇದರ ಬಗ್ಗೆ. ಐ ಆಮ್ ವೆರಿ ಪ್ರೌಡ್ ಆಫ್ ಹ್ಯಾವಿಂಗ್ ಬೀನ್ ಇನ್ ದಿಸ್ INS ಅರಿಹಂತ್. ಆಸಮ್. ನಾನು 2006ನಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ನಾನು ಬೆಂಗಳೂರಿನಲ್ಲಿ ಸೆಟಲ್ ಆಗಿಬಿಟ್ಟೆ. ಅದಾದಮೇಲೆ ನಾನು ವೇರ್ ಹೌಸಿಂಗ್ ಕನ್ಸಲ್ಟೆನ್ಸಿ ಎಂದು ಥ್ರೂಔಟ್ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದೀನಿ. ಈಗಲೂ ವೇರ್ ಹೌಸಿಂಗ್ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೀನಿ. ಇದು ಈಗ ನಾನು ಕೋಚಿಂಗ್ ಮಾಡ್ತಾ ಇದ್ದೀನಿ, ಲೈಫ್ ಕೋಚಿಂಗ್. ರಿವರ್ಸಲ್ ಆಫ್ ಡಿಸೀಸ್. ನಮ್ಮದು ಯಾವುದು ರೋಗ ಇರಲಿ ಎಲ್ಲ ಅದಕ್ಕೆ ಕಾರಣ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ ಹೇಗಿದೆಯೋ ಅದನ್ನ ಬಗ್ಗೆ ಆ, ಆ, ರೋಗಗಳು ನಮಗೆ ಬರುತ್ತೆ. ಅದನ್ನು ಹೇಗೆ ರಿವರ್ಸ್ ಮಾಡೋದು ಎಂದು ನಾನೇ ನನ್ನ ಲೈಫ್ ಸ್ಟೈಲ್ ತೋರಿಸ್ತೀನಿ ನಿಮಗೆ ಏನೇನಿತ್ತು ಎಂದು. ಅದೆಲ್ಲ ರಿವರ್ಸ್ ಮಾಡಿದ್ದೀನಿ. ಅದು ಸೂಪರ್. ಐ ಆಮ್ ಆಲ್ಸೋ ಮೆಂಟರಿಂಗ್ ಮಾಡ್ತಾನೆ. ಮೆಂಟರಿಂಗ್ ಅಂದರೆ ಕೆಲವ್ರಿಗೆ ಅವರು ಹೇಗಿರಬೇಕು, ಅವ್ರ ಕೆರಿಯರ್ನಲ್ಲಿ ಹೇಗೆ ಮುಂದೆ ಬರಬೇಕು, ಲೀಡರ್ಶಿಪ್ ಮೆಂಟರಿಂಗ್ ಮಾಡ್ತೀನಿ, ರಿಲೇಷನ್ಶಿಪ್ ಮೆಂಟರಿಂಗ್ ಮಾಡ್ತೀನಿ, ಆಮೇಲೆ ಫೈನಾನ್ಷಿಯಲ್ ಮೆಂಟರಿಂಗ್ ಮಾಡ್ತೀನಿ. ಹೌ ಟು ಬಿ ಫೈನಾನ್ಷಿಯಲಿ ಫ್ರೀ, ಹ್ಮ್. ಫೈನಾನ್ಷಿಯಲ್ ಫ್ರೀಡಮ್. ನಾವು ಹೇಗೆ ಫೈನಾನ್ಷಿಯಲ್ ಫ್ರೀಡಮ್ ತಗೋಬೋದು, ಸ್ಮಾಲ್ ಸ್ಟೆಪ್ಸ್ ಅದೆಲ್ಲ ಹೇಳ್ಕೊಡ್ತೀನಿ ನಾನು. ಐ ಆಮ್ ಆಲ್ಸೋ ಆಥರ್. ಇಂಗ್ಲೀಷ್ನಲ್ಲಿ ಬರ್ತಿದ್ದೀನಿ, ಈಗ ಕನ್ನಡದಲ್ಲಿ ಇನ್ನೂ ಶುರು ಮಾಡಿಲ್ಲ, ಮಾಡಬೇಕು. ನಾನು ಸೂಪರ್. ಮ್ಯೂಸಿಷಿಯನ್, ಐ ಆಮ್ ಆಲ್ಸೋ ಟ್ರೆಕ್ಕರ್. ಸರ್ ಹೇಳಿದ್ರು ನಾನು ಟ್ರೆಕ್ಕಿಂಗ್ ಮಾಡ್ತೀನಿ. ಆ, ಪ್ರತಿಯೊಂದು ವರ್ಷ ನಾನು ಹಿಮಾಲಯನ್ ಟ್ರೆಕ್ಕಿಂಗ್ಗೆ ಹೋಗ್ತೀನಿ. ಇದು 3ನೇ ವರ್ಷ ಹೋಗೋದು. ಆ, ನಾನು ಹೋಗಿ ಅಲ್ಲಿ ಇಷ್ಟವರೆಗೂ ನನ್ನ ವಯಸ್ಸಿನವರು 60 ಇಯರ್ಸ್ ಮೇಲೆ ಅಲ್ಲಿ ಟ್ರೆಕ್ಕಿಂಗ್ ಬರಲ್ಲ ಯಾರು. ಹ್ಮ್. ಬಟ್ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಎವ್ರಿ ಇಯರ್ ಅದು ಟೆಸ್ಟ್ ಆಫ್ ಮೈ ಫಿಸಿಕಲ್ ಫಿಟ್ನೆಸ್. ಫಿಸಿಕಲ್ ಆಗಿ ಫಿಟ್ ಆಗಿದ್ದೇನೆ ನಾನು ಎಂದು ನಾನೇ ಟೆಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಈ ವರ್ಷ ಕೂಡ ನಾನು ಭೂಟಾನ್ಗೆ ಹೋಗಿದ್ದೆ ಒಂದು ವಾರಕ್ಕೆ ಟ್ರೆಕ್ಕಿಂಗ್ಗೆ. ಓಕೆ. ಇದಕ್ಕೆ ಮುಂಚೆ ನಂದು ಲೈಫ್ ಹೇಗಿತ್ತು, ನನಗೆ ಏನೇನು ರೋಗ ಇತ್ತು ಎಂದು ನಿಮ್ಗೆಲ್ಲರಿಗೂ ಹೇಳಬೇಕು. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಹೇಗೆ ಇಷ್ಟು ರೋಗ ಇಟ್ಕೊಂಡು ಎಲ್ಲ ಟೋಟಲಿ ರಿವರ್ಸ್ ಮಾಡಿದೆ. ಫಸ್ಟ್ ರೋಗ ಏನಂದರೆ ನನಗೆ
2018ನಲ್ಲಿ ಹಾರ್ಟ್ ಸ್ಲೈಟ್ ಹಾರ್ಟ್ ಅಟ್ಯಾಕ್ ಆಯಿತು. ಆವಾಗ ಚೆಕಿಂಗ್ ಮಾಡುವಾಗ ಡಾಕ್ಟರ್ ಹೇಳಿದ್ರು, ನಿಮ್ಮದು ಒಂದು ಬ್ಲಾಕ್ ಇದೆ, ಹಾರ್ಟ್ನಲ್ಲಿ ಬ್ಲಾಕ್ ಇದೆ, ಅದಕ್ಕೆ ನಾವು ಸ್ಟೆಂಟ್ ಹಾಕ್ಬೇಕಂತ. ಕರೆಕ್ಟ್. ಸರಿ, ಸ್ಟೆಂಟ್ ಹಾಕ್ಬಿಟ್ರು 2018ನಲ್ಲಿ. ಅದು ಸ್ಟೆಂಟ್ ಆಗಿಬಿಟ್ಟು ಡಾಕ್ಟರ್ ಹೇಳಿದರು, ಅದಾದಮೇಲೆ ನಿಮಗೆ ಲೈಫ್ ಲಾಂಗ್ ಮೆಡಿಕೇಶನ್, ನೀವು ಔಷಧಿ ತಗೊಳ್ಬೇಕಪ್ಪ, ಒಂದು ಬ್ಲಡ್, ಅದು ಬ್ಲಡ್ ಟಿನ್ನರ್ ಅಂತ ಹೇಳ್ತಾರೆ, ಆ ಕರೆಕ್ಟ್. ಲೈಫ್ ಲಾಂಗ್ ತಗೋಬೇಕು ಮೆಡಿಸಿನ್. ನಿಮಗೆ ನೀವು ಏನಾದರೂ ತುಂಬ ಇದು ಮಾಡಿಕೊಂಡ್ರೆ, ಎಕ್ಸರ್ಟ್ ಮಾಡಿಕೊಂಡ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರೋಕ್ಕೆ ತಿರ್ಗಾ ಸಾಧ್ಯವಿದೆ, ಡೇಂಜರ್ ಅಂತ ಹೇಳಿದರು, ನೋಡ್ಕೋಬೇಕು ನಿಮ್ಮನ್ನು. ಆವಾಗ ನೆಕ್ಸ್ಟು ಆ ಟೈಮ್ನಲ್ಲೇ ನನಗೆ ಗೊತ್ತಾಯಿತು, ನನಗೆ ಡಯಾಬಿಟಿಸ್ ಇದೆ ಅಂತ. 2018ನಲ್ಲಿ ಗೊತ್ತಾಯಿತು. ಎಲ್ಲರಿಗೂ ಗೊತ್ತು ಡಯಾಬಿಟಿಸು ನಮ್ಮ ದೇಶದಲ್ಲಿ ವಿ ಆರ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಕರೆಕ್ಟ್. ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್, ಇಂಡಿಯಾ ಇಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಹ್ಮ್. ಇಲ್ಲಿ ಸ್ಪೆಷಲಿ ಸೌತ್ ಇಂಡಿಯನ್ ಅವರು, ಏಕೆಂದರೆ ನಾವು ತುಂಬ ಇದು ಅನ್ನ, ರೈಸ್ 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 ತಿಂತೀವಿ. ರೈಸ್ ತಿಂತೇವೆ, ರೈಸು, ರೋಟಿ ಎಲ್ಲ ರೈಸ್ ಬೇಸ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಮೂರು ಕರೆಕ್ಟ್. ಸಮಯ ನಾವು ಇದು ರೈಸ್ ತಿಂತೇವೆ. ಅದಕ್ಕೋಸ್ಕರ ಇದು ಸೌತ್ ಇಂಡಿಯಾನಲ್ಲಿ ಜಾಸ್ತಿ ಇದೆ. ಇದರದ್ದು ಪ್ರಾಬ್ಲಮ್ ಏನಂದ್ರೆ, ಇದು ಲೈಫ್ ಲಾಂಗ್ ಮೆಡಿಕೇಶನ್ ತಗೋಬೇಕು, ಶುಗರ್ ಕಂಟ್ರೋಲ್ ಇರಬೇಕು, ಡಯಟ್ ಇರಬೇಕು. ಆಮೇಲೆ ನೀವು ಮಿಸ್ ಮಾಡಿದ್ರೆ ನಿಮ್ಗೆ ಅದರ್ ಕಾಂಪ್ಲಿಕೇಶನ್ ಆಗುತ್ತೆ. ಅದರ್ ಕಾಂಪ್ಲಿಕೇಶನ್ ಅಂದ್ರೆ ನಿಮಗೆ ಕಣ್ಣು, ಆಮೇಲೆ ಲಿವರು, ಕಿಡ್ನಿ, ಕಾಲು, ಈ ಕೈ ಜಾಯಿಂಟ್ಸು ಎಲ್ಲ ಸ್ನೋ ರೋಗ ಬರುತ್ತೆ ಅದಕ್ಕೆ. ಹೌದು. ನೆಕ್ಸ್ಟ್ ನನಗೆ 2008ನಲ್ಲಿ ಅಕ್ಯೂಟ್ ಬ್ರಾಂಕಿಯಲ್ ಆಸ್ತಮಾ ಎಂದು ಡಯಾಗ್ನೈಸ್ ಮಾಡಿದ್ರು. ಏಕೆಂದರೆ ನನ್ನ ಸಬ್ಮರೀನ್ನಲ್ಲಿ ವಾತಾವರಣ ಇದೆ, ಅಲ್ಲಿ ಆಸಿಡ್ ಫ್ಯೂಮ್ಸು, ಡೀಸೆಲ್ ಹೊಗೆ ಎಲ್ಲ ನಾವು ಶ್ವಾಸ ಮಾಡಿ ನನಗೆ ಈ ಪ್ರಾಬ್ಲಮ್ ಬಂತ ಹೇಳಿದರು. ಅದಕ್ಕೆ ಏನಂದರೆ ಸಡನ್ ಅಟ್ಯಾಕ್ಸ್ ಬರ್ಬೋದು, ಸಡನ್ ಅಟ್ಯಾಕ್ ವೀಸಿಂಗ್ ಎಲ್ಲ ಆಗ್ಬೋದು. ಆವಾಗ ನಾವು ಹಾಸ್ಪಿಟಲ್ನಲ್ಲಿ ಹೋಗಿ ಅದು ಸರಿ ಮಾಡಬೇಕು. ಇಲ್ಲಾಂದರೆ ಅದು ಹಾಸ್ಪಿಟಲ್ನಲ್ಲಿ ಇಲ್ಲ ಅಂದರೆ ಇದು ಪಫ್ ಇದೆ, ಪಫ್ ಅನ್ನು ಇಟ್ಕೋಬೇಕು. ಪಫ್ ಕರೆಕ್ಟ್. ಇಟ್ಕೊಂಡು ಎಲ್ಲಿ ಹೋದ್ರೇನು ಪಫ್ ಅನ್ನು ಹೋಗ್ತಾ ಇದ್ದೆ ನಾನು. ಅದು ಲೈಫ್ ಲಾಂಗ್ ಮೆಡಿಕೇಶನ್, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ಡಾಕ್ಟರ್. ಹ್ಮ್. ಅದಾದ್ಮೇಲೆ ಥೈರಾಯ್ಡ್ ಪ್ರಾಬ್ಲಮ್. ಥೈರಾಯ್ಡ್ ಅಂದರೆ ಹೈಪೋಥೈರಾಯ್ಡ್, ನಮ್ದು ಥೈರಾಯ್ಡ್ ಯಾವುದು ಥೈರಾಯ್ಡ್ ಎಫಿಷಿಯನ್ಸಿ ಕಡಿಮೆ ಆಗಿದೆ. ಇದರಿಂದ ನಿಮ್ಗೆ ಬೇರೆ ಆರ್ಗನ್ಸ್ ಎಫೆಕ್ಟ್ ಆಗ್ಬೋದು ಎಂದು ಹೇಳಿದರು. ಅದಕ್ಕೂ ಡೈಲಿ ಮಾರ್ನಿಂಗ್ ಎತ್ತುವಾಗ ಒಂದು ಔಷಧಿ ತಗೋಬೇಕೆಂದ್ರು, ಥೈರನಾಮ್ ಒಂದು ಟ್ಯಾಬ್ಲೆಟ್ ತಗೋಬೇಕು. ಆಮೇಲೆ ಅಲರ್ಜಿ ಅಂಡ್ ಸೈನಸೈಟಿಸ್ ತಲೆನೋವು ಬಂದರೆ ಅಷ್ಟೊಂದು ದೊಡ್ಡ ತಲೆನೋವು, ಸುಮ್ಮನೆ ಅದೇ ಉರುಗ್ತಾ ಇದೆ. ಬಟ್ ಇದಾದ್ಮೇಲೆ ನನಗೆ ನನ್ಗೆ 2 ಕಣ್ಣು ಕ್ಯಾಟ್ರಾಕ್ಟ್ ಆಪರೇಷನ್ ಆಯಿತು. ಕ್ಯಾಟ್ರಾಕ್ಟ್ ಆಪರೇಷನ್ ಆದಮೇಲೆ ಡಾಕ್ಟರ್ ಹೇಳಿದ್ರು, ನೀವು ಕನ್ನಡಿಗ ಹಾಕ್ಬೇಕಪ್ಪ. ಸರಿ, ಕನ್ನಡಿಗಾರಿಗೂ ಹಾಕ್ಕೊಂಡೆ ನಾನು. ಇದೀಸ್ ಆರ್ ಆಲ್ ಬಿಫೋರ್ 2021 ಮುಂದೆ ಆಗಿತ್ತು ನನಗೆ. ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಇತ್ತು. ಸ್ಕಿನ್ನಲ್ಲಿ ಈ ಪ್ಯಾಚಸ್ಸು, ನನ್ನ ಮುಖನಲ್ಲಿ ಪ್ಯಾಚಸ್ಸು, ಕೈನಲ್ಲಿ ಪ್ಯಾಚಸ್ಸು, ಹಿಂದೆ ಪ್ಯಾಚು ಎಲ್ಲ ಇತ್ತು. ಆವಾಗ ಏನು ಮಾಡೋದು, ಇದಕ್ಕೂ ರೆಗ್ಯುಲರ್ ಮೆಡಿಕೇಶನ್ ತಗೋಬೇಕಿತ್ತು. ಆಮೇಲೆ ನೀ ಪೇನ್, ಇದು ಇಲ್ಲಿ ಕೈ ಕಾಲ್ನಲ್ಲಿ ಇದು ಜಾಯಿಂಟ್ಸ್. ರೋಗ. ಇದು ಎಲ್ಲರಿಗೂ ಅಬೌವ್ 50 ಇಯರ್ಸ್ ಎಲ್ಲರಿಗೂ ಬರುತ್ತೆ ಇದು. ನನಗೆ ಕರೆಕ್ಟ್. 1998 ನಲ್ಲಿ ಬಂತು. ಐ ವಾಸ್ ಓನ್ಲಿ 40 ಇಯರ್ಸ್ ಅಂತ. ಓಕೆ. ನಾವು 40 ವರ್ಷದಲ್ಲಿ ನನಗೆ ನೀ ಪೇನ್ ಬಂತು. ಅದಕ್ಕೆ ಏನು ಹೇಳಿದ್ರು, ನೀವು ನೋಡ್ಕೊಳ್ಳ ಅಂದರೆ ನಿಮಗೆ ಸರ್ಜರಿ ಆಗುತ್ತೆ, ನೀ ಸರ್ಜರಿ. ಇಲ್ಲಾಂದರೆ ನಿಮ್ಮ ಡೇಂಜರ್ ಅಂದರೆ ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್, ಬೆಂಡ್ ಮಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಬೇಡಿ ಎಲ್ಲ ಹೇಳ್ಬಿಟ್ರು. ಇನ್ನೊಂದು, ಆಮೇಲೆ ಐ ವಾಸ್ ಓವರ್ ವೆಯ್ಟ್. ನಂದು ವೆಯ್ಟ್ 90 kg ಇತ್ತು. ಹ್ಮ್. ಈ ರೋಗ ಎಲ್ಲ ನಮ್ಮ ತಂದೆ ಒಂದ್ಸತಿ ಹೇಳ್ತಾ ಇದ್ರು, ಇದೆಲ್ಲ ಬಡವರಿಗೆ ಬರೋ ರೋಗ ಇಲ್ಲ, ಡಯಾಬಿಟೀಸ್ ಎಲ್ಲ ರಿಚ್ ಮ್ಯಾನ್ ಡಿಸೀಸ್ ಅಂತ ಹೇಳಿದ್ರು. ಶ್ರೀಮಂತರಿಗೆ ಬರೋ ಕಾಯಿಲೆ. ಶ್ರೀಮಂತರಿದ್ರೆ ಇವ್ರಿಗೆಲ್ಲ ಕಾಯಿಲೆ ಈ ತರ ಬರುತ್ತೆ ಅಂತ. ನಾನು ನೋಡಿದ್ದೆ, ಏನಪ್ಪಾ ಇದು, ನಾವು ಶ್ರೀಮಂತರಿಲ್ಲ, ನಾವು ಬಡವರಿಲ್ಲ, ಬಟ್ ಹೇಗೆ ಬಂತು? ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಹ್ಮ್.
ಲೈಫ್ ಸ್ಟೈಲ್ನಲ್ಲಿ ಅದನ್ನ ಬಗ್ಗೆ ನಾನು ಒಂದು ಯೋಚನೆನೂ ಮಾಡಿಲ್ಲ. ಅರೆ ನಾನು ಮಿಲ್ಟ್ರಿ ಅಪ್ಪ, ಮಿಲ್ಟ್ರಿನಲ್ಲಿ ಎಕ್ಸಸೈಸ್ ಮಾಡ್ತಾರೆ ಮಾಡಿದ್ದೀನಿ ನಾನು. ಅಕಾಡೆಮಿನಲ್ಲಿ ನಾವು ಇದು ಕ್ರಾಸ್ ಕಂಟ್ರಿ ಓಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ ಎಲ್ಲ. ನಮಗೆ ಒಂದು ಒಂಥರ ಅಹಂಕಾರ. ಕರೆಕ್ಟ್. ನನಗೆ ಏನಾಗಲ್ಲ ಅಂತ. ನನಗೆ ಆದ್ಮೇಲೆನೆ ನನಗೆ ಗೊತ್ತಾಯಿತು ನನ್ನ ಹೆಲ್ತ್ ಅನ್ನು ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ. ಟೋಟಲ್ ನೆಗ್ಲೆಕ್ಷನ್ ಆಫ್ ಹೆಲ್ತ್. ಓಕೆ, ವಾಕಿಂಗ್ ಮಾಡ್ತಾ ಇದ್ದೆ, ಇದು ಮಾಡ್ತಾ ಇದ್ದೆ, ಅದು ಮಾಡ್ತಾ ಇದ್ದೆ, ಬಟ್ ನೋ ಕಂಟ್ರೋಲ್ ಓವರ್ ಡಯಟ್, ನೋ ರೆಗ್ಯುಲರ್ ಎಕ್ಸಸೈಸ್, ನೋ ಮೆಂಟಲ್ ಟ್ರೈನಿಂಗ್, ನೋ ಸ್ಪಿರಿಚುಯಾಲಿಟಿ, ನಥಿಂಗ್. ಈ ರೋಗ ಎಲ್ಲ ನನಗೆ ಆಂಜಿಯೋಪ್ಲಾಸ್ಟಿ, ಡಯಾಬಿಟೀಸ್, ಬ್ರಾಂಕಿಯಲ್ ಆಸ್ತಮಾ, ಥೈರಾಯ್ಡ್, ಅಲರ್ಜಿ, ನೀ ಪೇನ್, ಕ್ಯಾಟ್ರಾಕ್ಟ್, ಓವರ್ ವೇಟ್, ಸ್ಕಿನ್ ಪ್ರಾಬ್ಲಮ್, ಇದಾದ್ಮೇಲೆ ಇಸ್ ಚಿಕ್ಕ ಚಿಕ್ಕಪಟ್ಟೆ ಚಿಕ್ಕ ಚಿಕ್ಕ ರೋಗಗಳು ಇತ್ತು. ಹ್ಮ್. ಆವಾಗ ಈ ಆಂಜಿಯೋಪ್ಲಾಸ್ಟಿ ಮಾಡುವಾಗ ನಾನು ಆಪರೇಷನ್ ಟೇಬಲ್ನಲ್ಲಿ ಇದ್ದೆ. ನನ್ನ ಮಗು, ನನ್ನ ಹೆಂಡತಿ ಮಿಸ್ಸಸ್ಸು ಡಾಕ್ಟರ್ ಹತ್ರ ಹೊರಗಡೆ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಇವ್ರದ್ದು 90% ಬ್ಲಾಕ್ ಆಗಿದೆ, ಒಂದು ಇದಾಗಬೇಕು, ಸ್ಟೆಂಟ್ ಹಾಕ್ಬೇಕೆಂದು. ನನ್ಗೆ ಕೇಳ್ತಾ ಇದೆ, ನಾಟ್ ಫುಲ್ ಅನಿಸ್ತೀಶ ಕೊಟ್ಟಿಲ್ಲ ನನಗೆ, ಕೇಳ್ತಾ ಇದೆ ಅವ್ರು ಮಾತಾಡೋದು. ನನ್ನ ಮಗು ಅಳ್ತಾ ಇದ್ದಾಳೆ. ನನ್ನ ಮಿಸ್ಸಸ್ ಹೇಳ್ತಾ ಇದ್ದಾರೆ, ಡಾಕ್ಟರ್ ನೀವು ಏನಾದರೂ ಮಾಡಿ, ಪ್ಲೀಸ್ ಸೇವ್ ಇಸ್ ಲೈಫ್. ಗೆಳೆಯರೆ ನೋಡಿ, 9 ಬೇರೆ ಬೇರೆ ಕಾಯಿಲೆಗಳು, ಅದೆಲ್ಲ ಓವರ್ಕಮ್ ಮಾಡಿ ಸರ್ ಇವತ್ತು ಫುಲ್ಲು ಮಾತ್ರೆನೆ ತಗೊಳ್ದೆ ಹೆಲ್ದಿ ಆಗಿದ್ದಾರೆ. ದಟ್ ಈಸ್ ಸೋ ಇನ್ಸ್ಪೈರಿಂಗ್ ಟು ಹಿಯರ್. ಯಸ್ ಸರ್, ಮುಂದುವರಿಸಿ. ಈಗ ಕಂಡೀಷನ್ ಅಂತ ಹೀಗಿದೆ. ಟುಡೇ, ಇವತ್ತು ಆ 9 ಡಿಸೀಸು ಏನಿದೆ, ಈ 9 ರೋಗ, ಇನ್ನು ಬೇರೆ ಯಾವ್ದು ರೋಗ ಇತ್ತು, ಆ ರೋಗ ಎಲ್ಲ ರಿವರ್ಸ್ ಮಾಡಿ. ಏಕೆಂದ್ರೆ ಇಲ್ಲಿ ಈ ಆಂಜಿಯೋಪ್ಲಾಸ್ಟಿ ಆಪರೇಷನ್ ಟೇಬಲ್ನಲ್ಲಿ ನನ್ನ ಮಿಸ್ಸಸ್ ಹೇಳ್ತಾ ಇದ್ರು, ಏನಾದ್ರು ಮಾಡಿ ಹೊರಟು ಕಾಪಾಯಿಸಿ. ಅಲ್ಲಿ ಆಪರೇಷನ್ ಟೇಬಲ್ನಲ್ಲಿ ನಾನು ಡಿಸಿಷನ್ ತಗೊಂಡೆ. ನಾನು ಹೆಲ್ತ್ ಬಗ್ಗೆ ನನಗೆ ಏನು ಪ್ರಯಾರಿಟಿ ಕೊಟ್ಟಿಲ್ಲ, ಹೆಲ್ತ್ ಬಗ್ಗೆ ಯೋಚನೆನೂ ಮಾಡಿಲ್ಲ. ಈಗ ನನಗೆ ಇವತ್ತಿಂದ ಮೈ ಹೈಯೆಸ್ಟ್ ಪ್ರಯಾರಿಟಿ ಹೆಲ್ತ್. ಆವತ್ತು ಡಿಸೈಡ್ ಮಾಡಿದ್ದೆ. ನನ್ನ ಮಿಸ್ಸಸ್ ಕಣ್ಣಲ್ಲಿ ಏನು ಅಳುವುದು, ನನ್ನ ಮಗು ಕಣ್ಣಲ್ಲಿ ಅಳುವುದು, ಅದನ್ನ ನಾನು ಇವತ್ತಿಂದ ನೋಡಂಗಿಲ್ಲ. ಆವತ್ತು ಡಿಸೈಡ್ ಮಾಡಿದ್ದೆ. ಮಾಡಿಬಿಟ್ಟು ಏನು ದೊಡ್ಡ ಕೆಲಸ ಏನು ಮಾಡಿಲ್ಲ ನಾನು, ಚಿಕ್ಕ ಪುಟ್ಟ ಸ್ಮಾಲ್ ಸ್ಟೆಪ್ಸ್. ಡಾಕ್ಟರ್ ಹೇಳಿದ್ರು ಜಾಸ್ತಿ ಎಕ್ಸಸೈಸ್ ಮಾಡಬೇಡ. ಸರಿ, ವಾಕಿಂಗ್ ಮಾಡ್ಬೋದಾ? ಸರಿ, ವಾಕಿಂಗ್ ಮಾಡಿ. ಸರಿ, ಇದು ಮಾಡ್ಬೋದಾ? ಮಾಡಿ. ಅದು ಮಾಡ್ಬೋದಾ? ಮಾಡಿ. ನಾನು ಚಿಕ್ಕ 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 ಸ್ಟೆಪ್ಸ್ ತಗೊಂಡೆ, ಬಟ್ ಒಂದು ಹೇಳ್ಬೇಕಾಗಿತ್ತು, ಡೈಲಿ ಮಾಡ್ತಾ ಇದ್ದೆ. ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಡೈಲಿ. ಈಗಲೂ ಮಾಡ್ತಾ ಇದ್ದೀನಿ, ಬೆಳಗ್ಗೆನೂ ಮಾಡಿದ್ದೀನಿ. ಸೂಪರ್. ಏನ್ ಮಾಡ್ತೀನಿ ಅಂತ ನೀವು ಕೇಳಿದ್ರೆ ಆಮೇಲೆ ಹೇಳ್ತೀನಿ, ನೀವು ಕೇಳಿದ್ರೆ ಹೇಳ್ತೀನಿ ಏನೇನು ಮಾಡ್ತೀನಿ ಅಂತ. ಬಟ್ ಇದೆಲ್ಲ ಆಗ್ಬಿಟ್ಟು ನೋ ಡಿಸೀಸ್, ನೋ ಮೆಡಿಸಿನ್, ಔಷಧಿ ಏನಿಲ್ಲ, ನೋ ಪೇನ್ಸ್, ರೋಗ ಏನಿಲ್ಲ ನನಗೆ. ಈಗ ಕನ್ನಡಿಗ ಆಗಲ್ಲ, ನಾನು ಹಾಕಲ್ಲ. ಸೊ ಕಾಯಿಲೆ ಇಲ್ಲ, ಮಾತ್ರೆ ಇಲ್ಲ, ಕನ್ನಡಕ ಹಾಕಲ್ಲ, ವೆಯ್ಟ್ 76 kg ಬಂದ್ಬಿಟ್ಟಿದೀರಾ. ಸೂಪರ್ ಸೂಪರ್ ಸರ್. ಎಲ್ಲರೂ ಕೇಳ್ತಾ ಇದ್ದಾರೆ, ಸರ್ ಯಾಕೆ ನಿಮ್ ಕೂದಲು ವೈಟ್ ಆಗಿದೆ, ಡೈ ಮಾಡ್ಕೋಬೋದಾ, ನೀವು ಸ್ಮಾರ್ಟ್ ಆಗಿ ಕಾಣಿಸ್ತೀರಾ ಅಂದ್ರೆ. ಇಲ್ಲಪ್ಪ ಬೇಡ, ದೇವ್ರು ಏನ್ ಕೊಟ್ಟಿದ್ದಾರೆ ಅದು ಸಾಕು ನನಗೆ. ನನ್ನ ಸೂಪರ್. ಬಾಡಿಯನ್ನು ನೋಡ್ಕೋಬೇಕು. ಪರವಾಗಿಲ್ಲ, ಕೂದಲು ವೈಟ್ ಆಗಿದ್ರೆ ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಕೊಳ್ತೀನಿ ಅಂತ. ಆವತ್ತು ನಾನು ಶುರು ಮಾಡಿದ್ದು, ರೈಟ್ ಫ್ರಮ್ ತಲೆಯಿಂದ ನನ್ನ ಕಾಲ್ವರೆಗೂ ಡೈಲಿ ಒಂದೊಂದು ಅಂಗಕ್ಕೂ ಒಂದೊಂದು ಆರ್ಗನ್ಗೂ ನಾನು ಎಕ್ಸಸೈಸ್ ಮಾಡ್ತೀನಿ.
ಮೂರು, ಓನ್ಲಿ 3 ಸ್ಟೆಪ್ಸ್, 3 ವೇಸ್, ಮೂರು ಇದನ್ನ ನೋಡ್ಕೊಳ್ತಾ ಇದ್ದೀನಿ. ನನ್ನ ಬಾಡಿಯನ್ನು ನೋಡ್ಕೋಬೇಕು, ನಾನು ನನ್ನ ಮೈಂಡ್ ಅನ್ನು ನೋಡ್ಕೋಬೇಕು, ಆಮೇಲೆ ನನ್ನ ಸ್ಪಿರಿಟ್ ಅನ್ನು. ಹ್ಮ್. ದೇಹ, ಆತ್ಮ ಮತ್ತೆ ಆ, ಮನಸ್ಸು, ಈ ಮೂರೂ ವಿಷಯಗಳನ್ನ ಹತೋಟಿನಲ್ಲಿ ಇಟ್ಕೋಬೇಕು. ಮೂರೇ ಇಟ್ಕೊಂಡಿದ್ದೀನಿ ಈಗ. ಇದೆಲ್ಲ ಮಾಡ್ತೀನಿ ನಾನು. ಹ್ಮ್. ವಾಕಿಂಗ್ ಹೋಗ್ತೀನಿ, ರನ್ನಿಂಗ್ ಹೋಗ್ತೀನಿ, ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಅಂದ್ರೆ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡ್ತೀನಿ. 1 ಕಿಲೋಮೀಟರ್, 2 ಕಿಲೋಮೀಟರ್ ಏನ್ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಹೇಳ್ತಾರೆ, ಸರ್ ನೀವು ಇದು ಸ್ಟೆಂಟ್ ಹಾಕೊಂಡಿದ್ದೀರಾ, ಹಾರ್ಟ್ ಅಟ್ಯಾಕ್ ಬಂದ್ರೆ ಏನ್ ಮಾಡ್ತೇವೆ? ಅರೆ, ಹಾರ್ಟ್ ಅಟ್ಯಾಕ್ ಅಂದ್ರು ನನ್ ಡೈಲಿ ಆಗ್ಬೋದು. ನಾನು ಡೈಲಿ ವಾಕಿಂಗ್ ಹೋಗ್ತೀನಿ, ಸ್ಟೇರ್ ಕ್ಲೈಂಬಿಂಗ್ ಮಾಡ್ತೀನಿ, ಸೈಕ್ಲಿಂಗ್ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಯಾವಾಗ್ಲೂ ಆಗ್ಬೋದು. ಅವಾಗ ಬಂದ್ರೆ ಪರವಾಗಿಲ್ಲ. ದೇವರು ನನ್ನನ್ನು ಬಾ ಅಂದ್ರೆ ಹೋಗಕ್ಕೆ ನಾನು ರೆಡಿ. ಬಟ್ ಬಟ್ ಅವ್ರು ಕೊಟ್ಟ ನನಗೆ ಈ ಬಾಡಿಯನ್ನು ಟಾಪ್ ಕ್ಲಾಸ್ ನಲ್ಲಿ ಇಟ್ಕೊಳ್ತೀನಿ. ಸೂಪರ್. ಯಾವಾಗ ಹೋಗ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್. ಈಗ 67, 67 ವರ್ಷ ನನಗೆ. ಇನ್ನು 10 ವರ್ಷ ಹೀಗೆ ಇದೆನಾ ನನ್ಗೆ ಗೊತ್ತಿಲ್ಲ. ಈಗ 10 ವರ್ಷ ಇರಕ್ಕೆ ನಾನು 5 ವರ್ಷ ಆದ್ಮೇಲೆ ನಾನು ಎಕ್ಸಸೈಸ್ ಮಾಡ್ತೀನಿ, ಇದು ಮಾಡ್ತೀನಿ, ಡಯಟ್ ಕಂಟ್ರೋಲ್ ಮಾಡ್ತೀನಿ ಅಂದಿಲ್ಲ. ಯಾವತ್ತು ಮಾಡಬೇಕು? ಇವತ್ತಿಂದಾನೇ ಮಾಡ್ಬೇಕು ನಾನು. ಕರೆಕ್ಟ್. ಅದಕ್ಕೆ ಡೈಲಿ ಮಾಡ್ಬೇಕು. ಒಂದು ½ 1 ಅವರ್, 1 ಅವರ್ ಕೊಟ್ರೆ ಸಾಕು, ಏನ್ ರೋಗನೂ ಇರಲ್ಲ. ನಾನು ಅದನ್ನ ಬಗ್ಗೆ ಓದಿದ್ದೀನಿ. ಇನ್ನೊಂದು ಮಾತು ಹೇಳ್ಬೇಕು ನಿಮ್ಗೆ ಎಲ್ಲರಿಗೂ. ಹೇಳಿ ಹೇಳಿ. ನನ್ನ ಮಗಳು ಇಸ್ ಅ ಡಾಕ್ಟರ್, ಓಕೆ. ಅಂಡ್ ಅದ್ರಲ್ಲೂ ಕೂಡ ಮೆಡಿಕಲ್ ಸ್ಪೆಷಲಿಸ್ಟ್. ಅದರಲ್ಲೂ ಕೂಡ ಡಯಾಬಿಟೀಸಿನಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಮಾಡ್ತಾ ಇದ್ದಾರೆ. ಓಕೆ. ಅವಳ ಮುಂದೆನೆ ಡಯಾಬಿಟೀಸ್ಗೆ ಎಲ್ಲ ಔಷಧಿಯನ್ನು ಬಂದ್ ಮಾಡಿದೆ. ಅದು ತುಂಬಾ ಕಷ್ಟ ಆಕ್ಚುಲಿ. ಅವಳ ಮುಂದೆನೆ ಅವಳು ಕೇಳ್ತಾ ಇದ್ಲು, ಡ್ಯಾಡಿ ತಗೊಳ್ತೀರಾ ಎಂದು. ಇಲ್ಲಮ್ಮ, ಸ್ವಲ್ಪ ದಿನ ಆಯ್ತು. ಎಷ್ಟು ದಿನ ಆಗಿರ್ಬೋದು? 1 ತಿಂಗಳಾಗಿರ್ಬೋದಾ? ಇಲ್ಲಮ್ಮ, ಜಾಸ್ತಿ ಆಗಿದೆ. ಬಟ್ ನಿಮ್ ಬ್ಲಡ್ ಟೆಸ್ಟ್ ಎಲ್ಲ ಹೇಗಿದೆ? ಬೆಸ್ಟ್. ಬ್ಲಡ್ ಟೆಸ್ಟ್ಗೆ ಹೋಗೋಕ್ಕೆ ನಾನು ಯಾವಾಗಲೂ ರೆಡಿ. ನಾಳೆ ಹೋಗ್ತೀರಾ? ಹೋಗ್ತೀನಿ. ಸರಿ, ಅವಳೆ ಬರ್ಕೊಟ್ಲು ಬ್ಲಡ್ ಟೆಸ್ಟ್ಗೆ ಎಲ್ಲ ಕಂಪ್ಲೀಟ್, ಫುಲ್ ಬ್ಲಡ್ ಟೆಸ್ಟ್. ಅವಳ ಹಾಸ್ಪಿಟಲ್ನಲ್ಲೇ, ಮಣಿಪಾಲ್ ಕಸ್ತೂರ್ಬಾನಲ್ಲಿ. ಅಲ್ಲೋಗಿ ನೆಕ್ಸ್ಟ್ ಡೇ ಇದು ಬ್ಲಡ್ ಟೆಸ್ಟಿಂಗ್ ಮಾಡಿದ್ದೆ. ನನಗೆ ರಿಪೋರ್ಟ್ ಬರುವ ಮುಂಚೆ ಅವ್ರಿಗೆ ಹೋಗುತ್ತೆ. ಎಲ್ಲ ಹ್ಮ್. ಆನ್ಲೈನ್ ಈಗ. ಕರೆಕ್ಟ್. ಅವಳು ಕೇಳ್ತಾ ಇದ್ದಾಳೆ, ಡ್ಯಾಡಿ ವಿತೌಟ್ ಮೆಡಿಸನ್, ಔಷಧಿ ಇದ್ರೆ ಇಲ್ಲ, ಇಲ್ಲದೆ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರ? ನಾನು ಅವಳಿಗೆ ಹೇಳ್ತೀನಿ, ನೀವೇ ನೋಡ್ತಾ ಇದ್ದೀರಾ ನಾನು ಏನ್ ತಿಂತೀನಿ, ಏನ್ ಮಾಡ್ತೀನಿ, ಏನು ಅದು ಏನ್ ನನಗೆ ಬೇಡ. ನನ್ನ ಆಹಾರ, ನನ್ನ ಎಕ್ಸಸೈಸ್, ನನಗೆ ಮೆಂಟಲ್ ಮೆಡಿಟೇಷನ್ ಮೂರಿದ್ರೆ ಸಾಕು, ಎಲ್ಲ ರಿವರ್ಸ್ ಮಾಡ್ಬೋದು. ಒಂದೇ ಗಂಟೆ, 1 ಗಂಟೆ ಡೈಲಿ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆಸಮ್. ಇದು ಸೂಪರ್. ನೋಡಿ, ಇದು ಈಗ ವಾಕಿಂಗ್ ಹೇಳ್ತೀನಿ. ವಾಕಿಂಗ್ ಒಂದು 10 ಕಿಲೋಮೀಟರ್ ಆರಾಮ್ಸೆ ನಾನು ವಾಕಿಂಗ್ ಹೋಗ್ಬೋದು. ರನ್ನಿಂಗ್ 5 ಕಿಲೋಮೀಟರ್ ಓಡ್ಬೋದು. ಸ್ವಿಮ್ಮಿಂಗ್ 2 ಕಿಲೋಮೀಟರ್, 5 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡ್ಬೋದು ಸಮುದ್ರದಲ್ಲಿ. ಸೈಕ್ಲಿಂಗ್ ಮಾಡಿದ್ರೆ ಈ ಮೂರು ಇದೆ. ಟ್ರಯಾಥಲನ್ ಎಂದಿದೆ, ಇದು ಕರೆಕ್ಟ್. ನೋಡಿ. ಆ, ಇದು ಮ್ಯಾರಥನ್. ಮ್ಯಾರಥನ್ಗೆ ಹೋಗ್ತೀನಿ ನಾನು. ಮ್ಯಾರಥನ್ ಅಂದ್ರೆ 10 ಕಿಲೋಮೀಟರ್ಸ್, 20 ಕಿಲೋಮೀಟರ್ಸ್ ರೇಸಸ್ ಇರುತ್ತೆ. ಈ ಹೌದು. 24ನಲ್ಲಿ ಹೋಗಿತ್ತು. ಇದು ಓಷನ್ ಸ್ವಿಮ್ಮಿಂಗ್ 23ನಲ್ಲಿ ಹೋಗಿತ್ತು. ಇದು ಆಗಸ್ಟ್ 23ನಲ್ಲಿ ಹಿಮಾಲಯನ್ ಟ್ರೆಕ್ ಹೋಗಿತ್ತು. ಇದು 24 ಟ್ರೆಕ್ ಇದು. ನೆಕ್ಸ್ಟ್ ಟೈಮ್ ನನ್ನನ್ನು ಕರ್ಕೊಂಡು ಹೋಗಿ ಸರ್, ಬರ್ತೀನಿ. ಖಂಡಿತ, ಯಾರ್ಯಾರು ಬರ್ತಿರೋ ಹೇಳಿ ನನಗೆ ಮುಂದೆನೆ. ಬಟ್ ಸ್ವಲ್ಪ ಇದಕ್ಕೆ ಟ್ರೈನಿಂಗ್ ಮಾಡಬೇಕು. ಹೌದು ಹೌದು ಹೌದು. 1 ಮಂತ್, 2 ಮಂತ್ ಪ್ರೀ ಕಂಡೀಷನಿಂಗ್ ಮಾಡಬೇಕು. ಕಂಡೀಷನ್ ಕರೆಕ್ಟ್. ಮಾಡ್ಬಿಟ್ಟು ಅಲ್ಲಿ ಕ್ಯಾಂಪ್, ಐಸ್ ನಲ್ಲಿ ಕ್ಯಾಂಪ್ ಮಾಡಿ ವಿತ್ ನೇಚರ್ ಪೂರ್ತಿಯಾಗಿ ಯು ಕ್ಯಾನ್ ರಿಯಲಿ ರಿಲ್ಯಾಕ್ಸ್ ಅಂಡ್ ಕಮ್. ಸೂಪರ್. ಓಕೆ, ಇದು ಹೇಳ್ಬಿಟ್ಟು ಇನ್ನೊಂದು ಮಾತು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕು. ಯಾವ್ದಾದ್ರೂ ರೋಗ ಇರಲಿ, ನಿಮ್ಗೆ ಕಣ್ಣು ಇಲ್ಲ,
ಚೆಸ್ಟ್ ಪೇನ್, ಚೆಸ್ಟ್ ಡಿಸೀಸ್, ಹಾರ್ಟ್ ಡಿಸೀಸ್, ಡಯಾಬಿಟೀಸ್, ನಮ್ಮ ಇದು ನೀ ಪೇನು, ಇಲ್ಲಾದ್ರೆ ಥೈರಾಯ್ಡ್, ಥ್ರೋಟ್ ಪ್ರಾಬ್ಲಮ್, ಏನಾದರೂ ಇರಲಿ, ನಾನು ನಿಮ್ಮ ಹತ್ರ ಒಂದು ಚಾಲೆಂಜ್ ತಗೊಳ್ತೀನಿ. ನನ್ನ ಹತ್ರ ಒಂದು 100 ದಿನ, 100 ಡೇ ಚಾಲೆಂಜ್. ಐ ವಿಲ್ ಡೂ ಇಟ್ ಫ್ರೀ ಫಾರ್ ಯು. ಹ್ಮ್ ಜಸ್ಟ್ ಟೇಕ್ ಒನ್ ಚಾಲೆಂಜ್. ಯು ವಾಂಟ್ ರೆಡ್ಯೂಸ್ ಯರ್ ಮೆಡಿಸಿನ್. ಬೇರೆ ಕಣ್ಣಂದು ನಿಮ್ಗೆ ಕನ್ನಡಿಗ ಆಗ್ತೀರಾ, ಕನ್ನಡಿಗ ತೆಗೆದ್ಬಿಡಿ. ಸಿಂಪಲ್ ಎಕ್ಸಸೈಸ್. ನಾವು ಮಾಡೋದು ಊಟ ಓನ್ಲಿ ನ್ಯಾಚುರಲ್ ಪ್ರೋಸೆಸ್. ನೀವು ಏನಾದರೂ ಔಷಧಿ ತಗೊಳ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ, ಬೇಡ ಅಂತ ಹೇಳಲ್ಲ ನಾನು. ಡಾಕ್ಟರ್ ಹೇಳ್ತಾರೆ ಬಂದ್ ಮಾಡಿಬಿಡಿ. ಹ್ಮ್ ಈಗ ನಂದು ಹೈಯೆಸ್ಟ್ ಪ್ರಯಾರಿಟಿ ಯಾವ್ದಕ್ಕೆ ಕೊಡ್ತೀನಿ ಅಂದರೆ, ನನಗೆ ಹೆಲ್ತ್ಗೆ. ಹೆಲ್ತ್ ನೀವು ಚೆನ್ನಾಗಿ ಇಟ್ಕೊಂಡ್ರೆ ನೀವು ಏನಾದರೂ ಮಾಡ್ಬೋದು. ಹೆಲ್ತ್ ಚೆನ್ನಾಗಿದ್ರೆ ನೀವು ಕೆಲಸನೂ ಮಾಡ್ಬೋದು. ನೀವು ಎಲ್ಲಿ ಟೂರಿಂಗ್ ಹೋಗ್ತೀರಾ, ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಾ, ಮಾಡ್ಬೋದು. ಲಾಂಗ್ ಅವರ್ಸ್ ಮಾಡ್ಬೇಕಾ, ನೀವು ಮಾಡ್ಬೋದು. ಅದೊಂದು ಮಾತು ಹೇಳ್ತಾರೆ ಸರ್, ಆರೋಗ್ಯದ ಸಮಸ್ಯೆ ಬರೋ ತನಕ ಮನುಷ್ಯನ್ಗೆ ಎಷ್ಟೊಂದು ಸಮಸ್ಯೆ ಇರುತ್ತಂತೆ. ಆದ್ರೆ ಆರೋಗ್ಯ ಕೆಟ್ಟಾಗ ಒಂದೇ ಸಮಸ್ಯೆ ಮನುಷ್ಯನ್ಗೆ, ಆರೋಗ್ಯ ಚೆನ್ನಾಗಿಲ್ಲ ಅನ್ನೋದು. ಯಾಕಂದ್ರೆ ಈ ದೇಹ ನಿಮ್ಗೆ ಪ್ರಾಬ್ಲಮ್ ಆಗ್ಬಿಟ್ರೆ ಬೇರೆ ಏನೇ ನಿಮ್ಮ ಹತ್ರ ಇದ್ರು ಎಂಜಾಯ್ ಮಾಡೋದಕ್ಕಾಗಲ್ಲ. ಸೊ ಆ ಹೆಲ್ತ್ ನ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಬಟ್ ನೀವು ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, 100 ದಿನ ನಾನು ಚಾಲೆಂಜ್ ಮಾಡ್ತೀನಿ, ಫ್ರೀಯಾಗಿ ಮಾಡ್ತೀನಿ ನಿಮ್ಗೆ. ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿ, ಈಗ ನಮ್ಮನೇಲೆ ಮಾತಾಡ್ಬೇಕಾದ್ರೆಲ್ಲಾನು ತುಂಬಾ ಜನ ಹೇಳೋದು, ಅದೆಂಗೆ ವಯಸ್ಸಾಗೋಗಿದೆ, ಇದು ಮಾತ್ರೆ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಇದೆಲ್ಲ ಕಂಟ್ರೋಲೇ ಬರಲ್ಲ, ಡಾಕ್ಟ್ರು ಹೇಳಿದ್ದಾರೆ ಮಾಡ್ಲೇಬೇಕು. ಅವ್ರು ಸರ್ ಮನೇಲೆ ಡಾಕ್ಟರ್ ಇಟ್ಕೊಂಡು, ಮಗಳೇ ಡಾಕ್ಟ್ರು, ಅದು ಡಯಾಬಿಟಿಸ್ ಸ್ಪೆಷಲಿಸ್ಟ್ ಆಗಿ ಇಟ್ಕೊಂಡು ಅವ್ರ ಮುಂದೆನೆ ಆ ಮಾತ್ರೆಗಳನ್ನ ಸಂಪೂರ್ಣವಾಗಿ ನಿಲ್ಸಿದ್ದಾರೆ. ಅಂದ್ರೆ ಅಫ್ಕೋರ್ಸ್ ಡಾಕ್ಟರೇ ಓ ಇದು ಬೇಡ, ನಿಮ್ಮ ಬಾಡಿ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಇದೆ, ಸೊ ಮಾತ್ರೆ ಬೇಡ ಅಂತ ಅಂದಿದ್ದಾರೆ. ವಿಚ್ ಇಸ್ ಸಿಕ್ಕಾಪಟ್ಟೆ ರೋಮಾಂಚನಕಾರಿ ವಿಷಯ ಅದು. ಯಾಕಂದ್ರೆ ನಮ್ಮ ನಂಬಿಕೆಗಳು, ಆ ನಂಬಿಕೆಗಳು, ನಾವು ಮಾಡೋ ನಿರ್ಧಾರಗಳು, ಮತ್ತೆ ಅವರು ಸರ್ 3 ವಿಷಯ ಹೇಳಿದ್ರು: ನಮ್ಮ ಆ ಮನಸ್ಥಿತಿ, ನಮ್ಮ ಸ್ಪಿರಿಟ್, ಮತ್ತೆ ನಮ್ಮ ದೇಹ, ಈ ಮೂರನ್ನು ನಾವು ಹತೋಟಿಗೆ ತಗೊಳ್ಳೋದು. ಸೊ ಸರ್ ಹೇಳಿ, ಚಾಲೆಂಜ್ ಮಾಡ್ತಾ ಇದ್ರಿ, ಚಾಲೆಂಜ್ ಬಗ್ಗೆ ಹೇಳಿ, ಇನ್ ಸ್ವಲ್ಪ ಹೇಳಿ ನಮ್ಮ ಜನಕ್ಕೆ. 100 ದಿನ ಚಾಲೆಂಜ್. ನೀವು ಏನ್ ರೋಗ ಇದ್ರೇನು ಪರವಾಗಿಲ್ಲ, ಜಸ್ಟ್ ನನ್ನ ಜೊತೆಗೆ 100 ದಿನ ಇರಿ. ನಾನು ಹೇಳೋದು ತುಂಬ ಕಷ್ಟ ಇಲ್ಲ, ಎಲ್ಲ ಸುಲಭ, ತುಂಬ ಸುಲಭ. ಬಟ್ ನಾವು ಏನು ಮಾಡ್ತೀವಿ, ಒಂದಿನ ಮಾಡಿಬಿಟ್ಟು ಎಕ್ಸಸೈಸ್ ಮಾಡಬೇಕಾ, ವಾಕಿಂಗ್ ಹೋಗಬೇಕಾ, ಸರಿ ಈಗ ವಾಕಿಂಗ್ ಹೋಗೋಣಪ್ಪ, ಬೆಳಗ್ಗೆ ಎದ್ದು 6 ಗಂಟೆಗೆ ಹೋಗ್ತೀವಿ, 6ರಿಂದ 7ವರೆಗೂ ವಾಕಿಂಗ್ ಮಾಡ್ತೇವೆ. ಅರೆ ಬಂದ ಮೇಲೆ ಸ್ವಲ್ಪ ಕಾಲು ನೋವು, ನಾಳೆ ಅರೆ 6 ಗಂಟೆ ಸ್ವಲ್ಪ ಕಾಲು ನೋವ್ತಾ ಇದೆ, ಮಳೆನೂ ಬರ್ತಾ ಇದೆ, ನಾಳೆ ಹೋಗೋಣ, ಆ ಥರ ಮಾಡಿಬಿಡ್ತಾರೆ. ಈಗ ನಾನು ಇರುವುದು ಮಣಿಪಾಲದಲ್ಲಿ, ಮಂಗಳೂರು ಕಡೆ. ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಳೆ ಮಳೆ ಮಳೆ, ವಾಕಿಂಗ್ ಹೋಗೋಕ್ಕಾಗಲ್ಲ. ಇಲ್ಲೇ ನಂದು ಶುರುವಾಯಿತು. ವಾಕಿಂಗ್ ಹೋಗೋಕ್ಕಾಗಲ್ಲ ಅಂದರೆ ಬೇರೆ ಏನಾದರೂ ಎಕ್ಸಸೈಸ್ ಮಾಡ್ಬೋದಾ? ಆವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಇದು ಮೆಟ್ಲು ಹತ್ತೋದು, ಹ್ಮ್ ಸ್ಟೇರ್ ಕ್ಲೈಂಬಿಂಗ್. ಸ್ಟೇರ್ ಕ್ಲೈಂಬಿಂಗ್ ವಯಸ್ಸಾದ್ಮೇಲೆ ಒಂದು 2-3 ಮೆಟ್ಲು ಎತ್ತಿದ್ರೇನು ಸ್ವಲ್ಪ ಶ್ವಾಸಕ್ಕೆ ಕಷ್ಟವಾಗುತ್ತೆ, ಸ್ವಲ್ಪ ಕಷ್ಟ, ಇದು ಸ್ವಲ್ಪ ನೋವು ಬರುತ್ತೆ. ಕರೆಕ್ಟ್. ನನಗೂ ಬಂತು, ಇಲ್ಲ ಅಂದರೆ ಫಸ್ಟು ಈಗ ನಾನು ವಾಕಿಂಗ್ ಹೋಗಿಲ್ಲ, ಒಂದು 2 ಮೆಟ್ಲು ಎತ್ತೀನಿ, 2ಇಂದ ಸ್ಟಾರ್ಟ್ ಆಯಿತು, 3, 3ಇಂದ ಸ್ಟಾರ್ಟ್ ಆಯಿತು, 4. ಬಟ್ ಡೈಲಿ ಎತ್ತಾ ಇದ್ದೀನಿ ಇಲ್ವಾ, ಆವಾಗ ಸ್ಲೋಪ್ ಆಯಿತು, 5, 10, 20, 50, 100, 200 ಮೆಟ್ಲು ಎತ್ತೀನಿ. ಈ ಜನವರಿ 1ಕ್ಕೆ ಎಲ್ಲರೂ ಜನವರಿ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ. ನನಗೆ ಹೇಳ್ಕೊಂಡೆ, ನಿನ್ಗೆ ಹ್ಯಾಪಿ ನ್ಯೂ ಇಯರ್ ಹೇಗೆ ನೀನು ಹೇಳ್ಬೋದು? ಸರಿ, ಒಂದು 100 ಮೆಟ್ಲು ಎತ್ತೋಣ, ಚಾಲೆಂಜ್ ನನಗೆ ತಗೊಂಡೆ. 100 ಅಂದರೆ ನನ್ನ ಇದರಲ್ಲಿ ಬರೆದಿದ್ದೆ, ಇಲ್ಲಿ 100 ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. 100 ಹ್ಮ್ ಮೆಟ್ಲು ಎತ್ತಿದ್ದೆ. ಐ ಪುಟ್ ಇಟ್ ಆನ್ ಫೇಸ್ಬುಕ್ ಆಲ್ಸೋ. ನೀವು ಸೂಪರ್. ನೋಡಿರ್ಬೇಕು.
ಹೌದು ಹೌದು ಹೌದು. ಸರ್ ನೆನ್ನೆ ಕೂಡ ನಾನು ಮಾತಾಡ್ತಾ ಹೇಳಿದ್ರು, ಅವ್ರ ಮನೆ 10ನೇ ಮಾಡಿನಲ್ಲಿ ಇರೋದು. 10ನೇ ಮಾಡಿಗೆ ಹತ್ತಿ ಹಿಡಿಯೋದು, ಎಷ್ಟ್ ಸತಿ ಹತ್ತಿ ಹಿಡಿತೀರಾ ಸರ್? ಡೈಲಿ 3 ಸತಿ ಮಾಡ್ತೀನಿ. ಡೈಲಿ 3 ಸತಿ 10ನೇ ಮಾಡಿಗೆ ಹತ್ತಿ ಇಳಿಯೋದು, ಸ್ಟೇರ್ಸ್, ಲಿಫ್ಟ್ ಅಲ್ಲ, ಸ್ಟೇರ್ಸ್ ಅಲ್ಲಿ ಹೋಗಿ ಬರೋದು. ಅದೇ ಅವ್ರಿಗೆ ಎಕ್ಸಸೈಸ್ ಅಂತ ಹೇಳೋದು. ನಂಗೆ ಸಖತ್ ಇನ್ಸ್ಪೈರಿಂಗ್ ಆಗಿತ್ತು ಅದು. 67 ವಯಸ್ಸಲ್ಲಿ, ಅದೇ ನೀವು ಹೇಳ್ದಂಗೆ, ತುಂಬಾ ಜನ ಫಸ್ಟ್ ದಿನ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಉಸಿರು ಕಟ್ಟೋದು ಅಥವಾ ಕಾಲ್ ನೋವು ಬಂದ್ರೆ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಸರ್ ಹೇಳಿದ್ರು, ಹಂತ ಹಂತವಾಗಿ ಆ ಸಣ್ಣ ಸಣ್ಣ ಬೇಬಿ ಸ್ಟೆಪ್ಸ್ ಅಂತೀವಿ, ಒಂದ್ 2 ಸ್ಟೆಪ್, 3 ಸ್ಟೆಪ್, 4 ಸ್ಟೆಪ್, ಆ ರಹಸ್ಯ ಇರೋದೇ ಆ ಕನ್ಸಿಸ್ಟೆನ್ಸಿನಲ್ಲಿ ಪ್ರತಿದಿನ ಮಾಡೋದು. ಆ, ಅದಕ್ಕೆ ಸರ್ವ ಇಸ್ ದ ವೆರಿ ಇನ್ಸ್ಪೈರಿಂಗ್ ಪರ್ಸನ್, ಮತ್ತೆ ಮಾದರಿ ಅಂತ ಹೇಳ್ಬೋದು. ಅವರು ಒಂದು ಉದಾಹರಣೆನ ಸೆಟ್ ಮಾಡ್ತಾ ಇದ್ದಾರೆ. ಸೂಪರ್. ಸೊ ಇನ್ನೇನೇನ್ ಮಾಡ್ತೀರಾ ಸರ್? ರೊಟೀನ್ ಬಗ್ಗೆ ಹೇಳ್ತೀನಿ ಅಂದಿದ್ರಿ, ಹೇಳಿ ಸ್ವಲ್ಪ. ಆ, ನಾವು ಏನ್ ಮಾಡ್ಬೇಕಂದ್ರೆ, ಆ, ಒಂದೇ ಮಾತು ಹೇಳ್ಬೇಕಂದ್ರೆ, ನಾವು ಬೇಗ ಬೆಳಗ್ಗೆ ಬೆಳಗ್ಗೆ ಹೇಗ್ ನಮ್ ನಾಳೆ ಸ್ಟಾರ್ಟ್ ಮಾಡ್ತೇವೆ, ಈ ದಿನವನ್ನು ಸ್ಟಾರ್ಟ್ ಮಾಡ್ತೇವೆ, ಅದನ್ ಬಗ್ಗೆ ನಾವು ಸ್ವಲ್ಪ ಅಟೆನ್ಷನ್ ಕೊಡಬೇಕು. ಕರೆಕ್ಟ್. ಒಂದೊಂದು ಸತಿ ನಾವು ಎದ್ಬಿಟ್ಟು, ಅರೇ ಟೈಮ್ ಆಯ್ತು, ಕೆಲ್ಸಕ್ಕೆ ಹೋಗ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು ಅಂದ್ಬಿಡ್ತೀವಿ. ಅರೆ ಇವ್ನು ಇದು ಮಾಡ್ಬೇಕು, ಅವ್ನು ಊಟ ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು ಅಂತ ಒಂದೇ ಟೆನ್ಷನ್ ನಲ್ಲಿ ಇರ್ತೀವಿ. ಆವಾಗ ನಮ್ದು ಹೋಲ್ ಡೇ, ಪೂರ್ತಿ ದಿನ ಆ ಟೆನ್ಷನ್ ಅಲ್ಲೇ ಹೋಗ್ಬಿಡುತ್ತೆ. ಬೆಳಗ್ಗೆ ಎತ್ತಿ ಕೂತ್ಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಹ್ಮ್ 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 ಹ್ಮ್. ದೇವರ ಇನ್ನೊಂದು ದಿನ ಕೊಟ್ಟಿದ್ದೀರಾ ನಮಗೆ, ತುಂಬಾ ಥ್ಯಾಂಕ್ಸ್. ಗ್ರಾಟಿಟ್ಯೂಡ್ ಅಂತಾರೆ. ಹೌದು, ಕೃತಜ್ಞತಾ ಭಾವ. ಪ್ರತ್ಯೇಕತೆ ನಾವು ಹೇಳಿದ್ರೆ ನಮ್ಮಲ್ಲಿ ಒಂದು ಹಾರ್ಮೋನ್ ಡೆವಲಪ್ ಆಗುತ್ತೆ. ಆ ಹಾರ್ಮೋನ್ ಅಂದ್ರೆ ಡೋಪೋಮಿನ್ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಹೌದು ಹಾರ್ಮೋನ್ ಇಸ್ ಅ ಹ್ಯಾಪಿ ಹಾರ್ಮೋನ್, ನಮ್ಮನ್ನು ಖುಷಿಯಾಗಿ ಇಟ್ಕೊಳ್ಳುತ್ತೆ. ನೀವು ಐಸ್ ಕ್ರೀಮ್ ತಿಂದ್ರೆ ಖುಷಿ ಆಗುತ್ತಾ ಕೆಲವರಿಗೆ? ಆ ಹೌದು. ತರ ಐಸ್ ಕ್ರೀಮು ಡೋಪೋಮಿನ್ ಸೆಕ್ರೆಟ್ ಮಾಡುತ್ತೆ ನಮ್ಮ ಇದರಲ್ಲಿ. ಅದೇ ತರ ನಾವು ಬೆಳಗ್ಗೆ ಎತ್ತಿ ಇದು ಮಾಡಿದ್ರೆ, ಕೃತಜ್ಞತಾ ಹೇಳಿದ್ರೆ, ನಮ್ಗೆ ಅದೇ ಡೋಪೋಮೈನ್ ಬರುತ್ತೆ, ಅದೇ ಖುಷಿ ಬರುತ್ತೆ, ಪೂರ್ತಿ ದಿನ ಅದೇ ಖುಷಿ ನೀಡುತ್ತೆ. ಇನ್ನೊಂದು ಮಾತು, ನಾವು ಬೆಳಗ್ಗೆ ಆ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಹೌದು. ಎಷ್ಟು ಬೇಗ ಎತ್ತಿರೋ ಅಷ್ಟು ಒಳ್ಳೇದು. 5 ಗಂಟೆ ಮುಂದೆ, ಐದು ಐದು ಇದು ಸನ್ರೈಸ್, ಸೂರ್ಯ ಉದಯಕ್ಕೆ ಮುಂದೆ ನಾವು ಎತ್ತಿ ಏನ್ ಮಾಡ್ತೀವೋ ಅದೆಲ್ಲ ದೇ ಆರ್ ಆಲ್ ವೆರಿ ಸ್ಯಾಂಕ್ಟಿಫೈಡ್. ಕರೆಕ್ಟ್. ನಾನು ನಾನು 5 o'clock ಇಂದ 8:30ವರೆಗೂ ನಂದು ರುಟೀನ್ ಇದೆ. ಓದುವ ಯಾವಾಗ? ಏನ್ ಮಾಡ್ತೀನಿ? ಎಲ್ಲ ಮಾಡ್ತೀನಿ. ½ ಪ್ರಾಣಾಯಾಮ, ಓಕೆ. ಶ್ವಾಸ ಮಾಡಬೇಕು. ನಮ್ಮ ತುಂಬಾ ಜನರಿಗೆ ಶ್ವಾಸ ಹೇಗೆ ಮಾಡೋದೇನು ಗೊತ್ತಿಲ್ಲ. ಹೌದು. ಅದು ನಾನು ಹೇಳಿದ್ದೆ ಅಲ್ವಾ, ನನಗೆ ಬ್ರಾಂಕೈಟಿಸ್ ಬಂತೆಂದು. ಆ ಬ್ರಾಂಕೈಟಿಸ್ ಬರುವಾಗ ಲಂಗ್ ಕೆಪಾಸಿಟಿ ಕಡಿಮೆ ಆಗ್ಬಿಡುತ್ತೆ. ಓಕೆ. ಅದನ್ನ ಲಂಗ್ ಕೆಪಾಸಿಟಿ ಹೇಗೆ ಇನ್ಕ್ರೀಸ್ ಮಾಡಬೇಕು ಎಂದು ಓದಿದ್ದೆ ನಾನು. ಅದನ್ನು ಸ್ಟಾರ್ಟ್ ಮಾಡಿದ್ದೆ. ಲಂಗ್ ಕೆಪಾಸಿಟಿ ಮಾಡುವಾಗ ಪ್ರಾಣಾಯಾಮ ಮಾಡಬೇಕೆಂದು ಹ್ಮ್. ಪ್ರಾಣಾಯಾಮ ಕಲಿಸ್ಕೊಂಡೆ. ನಾನು ಪ್ರಾಣಾಯಾಮ ಹೇಗೆ ಮಾಡೋದು ಈಗ ಎಲ್ಲರಿಗೂ ಕಲಿತೀನಿ ನಾನು. ಬೆಳಗ್ಗೆ ಎವ್ರಿ ಡೇ ನೀವು ಜಾಯಿನ್ ಮಾಡ್ಬೋದು. 5:30 ಇಂದ 6ವರೆಗೂ ವಿತೌಟ್ ಫೇಲ್, ಮಂಡೇ ಟು ಸ್ಯಾಟರ್ಡೇ, ಸೋಮವಾರದಿಂದ ಶನಿವಾರವರೆಗೂ. ಹ್ಮ್. ಮಂಡೇ ಟು ಸ್ಯಾಟರ್ಡೇ 5:30 to 6 ಡೈಲಿ. ಇವತ್ತು ಮಾಡಿದ್ದೆ. ಸೂಪರ್. ಆನ್ಲೈನ್, ಸೂಪರ್. ಆನ್ಲೈನ್ ಫ್ರೀ. ಓ ಸೂಪರ್. ಸೊ ಗೆಳೆಯರೆ, ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಸರ್ ನಂಬರ್ ಕೊಡ್ತೀನಿ. ಮಂಜುನಾಥ್ ಅವ್ರು ಕೇಳ್ತಿದ್ದಾರೆ, ಸರ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅವ್ರು ಹೇಳ್ತಾ ಇದ್ದಾರೆ 5:30 ಇಂದ 6 ಗಂಟೆ ಬೆಳಗ್ಗೆ ಹೊತ್ತು, ಸೋಮವಾರದಿಂದ ಶನಿವಾರದವರೆಗೂ ಪ್ರತಿದಿನ ಪ್ರಾಣಾಯಾಮ ಕಲ್ತ್ಕೊಂಡು ಈಗ ಪ್ರಾಣಾಯಾಮ ಮಾಡಿಸ್ತಾ ಇದ್ದಾರೆ ಬೇರೆ ಜನಕ್ಕೆ. ಏನಕ್ಕೆ ಅಂದ್ರೆ, ಯಾವುದೇ ಉಸಿರಾಟದ ಸಮಸ್ಯೆಗಳು, ಯಾವುದೇ ಶ್ವಾಸಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಮಾತ್ರೆ ತಗೋಬೇಕಾಗಿಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ, ಅಷ್ಟೊಂದೆಲ್ಲ ಸರ್ಕಸ್ ಮಾಡ್ಬೇಕಾಗಿಲ್ಲ. ಪ್ರಾಣಾಯಾಮ ಮಾಡಿ, ಪ್ರಾಣಾಯಾಮ ಅದು ಉಚಿತವಾಗಿ ಹೇಳ್ಕೊಡ್ತೀನಿ ಅಂತಿದ್ದಾರೆ. ಸೊ ನಾನು ಖಂಡಿತ ಕಾಂಟ್ಯಾಕ್ಟ್ ಕೊಡ್ತೀನಿ. ಸೂಪರ್. ಅರ್ಧ ಗಂಟೆ ಪ್ರಾಣಾಯಾಮ ಮಾಡ್ತೀರಾ, ಆಮೇಲೆ? ಆಮೇಲೆ ನಾನು ಓದ್ತೀನಿ. ಹ್ಮ್. ರೀಡಿಂಗ್. ನಾವು ಹೇಗೆ ನಮ್ಮನ್ನು ಇಂಪ್ರೂವ್ ಮಾಡಬೇಕು ಓದಿದ್ರೆ? ಸೂಪರ್. ಡೈಲಿ ಓದ್ತೀನಿ.
30 ಮಿನಿಟ್ಸ್ ಟು 1 ಅವರ್ ಓದ್ತೀನಿ. ಈಗ ನಿಮಗೆ ನಿಮ್ಮ ಸ್ಪೀಡು ಡಬಲ್ ಮಾಡಬೇಕಾ? ನೀವು 200 ವರ್ಡ್ಸ್ ಪರ್ ಮಿನಿಟ್ ಓದ್ಬೋದು. 400 ಮಾಡಬೇಕಾ? 600 ಮಾಡಬೇಕಾ? ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಓ, ಸೂಪರ್. ಸ್ಪೀಡ್ ರೀಡಿಂಗ್. ಸ್ಪೀಡ್ ರೀಡಿಂಗ್ ಹ್ಮ್. ಡೈಲಿ ಮಾಡ್ತೀನಿ ರೀಡಿಂಗ್. ಅದಾದ್ಮೇಲೆ ನಮ್ದು ಒಂದು ಕಮ್ಯುನಿಟಿ ಇದೆ. ಒಂದು ಕಮ್ಯುನಿಟಿಗೆ ಫೈನಾನ್ಷಿಯಲ್ ಉಡಾನ್ ಎಂದು ಅವ್ರದ್ದು, ಆ ಕಮ್ಯುನಿಟಿಗೆ 1 ಅವರ್ ಆಫ್ ಡೈಲಿ ಪ್ರಾಕ್ಟಿಸ್ ಅಂಡ್ ಮೆಡಿಟೇಷನ್, ಪ್ರಾಕ್ಟಿಸ್ ಆಫ್ ಅಫರ್ಮೇಷನ್, ಪ್ರಾಕ್ಟಿಸ್ ಆಫ್ ಗ್ರಾಟಿಟ್ಯೂಡ್, ಪ್ರಾಕ್ಟಿಸ್ ಆಫ್ ಶೇರಿಂಗ್, ಪ್ರಾಕ್ಟಿಸ್ ಆಫ್ ಸೇವಿಂಗ್. ಹ್ಮ್. 1 ಅವರ್ ಆಗುತ್ತೆ ಅದು. ಓಕೆ. ಎಲ್ಲರೂ ಶೇರ್ ಮಾಡ್ತಾರೆ ಆನ್ಲೈನ್. ಓಕೆ. ಸೊ ಒಂದು ಅದು ಆರ್ಥಿಕ ತಂಡ ಇದೆ ಅಲ್ಲಿ. ಕೃತಜ್ಞತಾ ಭಾವ, ದೃಢೀಕರಣ, ಮತ್ತೆ ಹಂಚ್ಕೊಳ್ಳೋದು, ಮತ್ತೆ ಹಣವನ್ನ ಹೇಗೆ ಉಳ್ಸೋದು ಎಲ್ಲ ಫೈನಾನ್ಷಿಯಲ್ ರಿಲೇಟೆಡ್ ಡಿಸ್ಕಷನ್ ಆಗುತ್ತೆ. ಮತ್ತೆ ಧ್ಯಾನ, ಮೆಡಿಟೇಷನ್ ಕೂಡ ಅದನ್ನ ಒಂದು 1 ಅವರ್ ಹೇಳ್ಕೊಡ್ತೀರಾ. ಸೂಪರ್. ಆಮೇಲೆ ಎಲ್ಲರೂ ನಮ್ಮ ಗ್ರೂಪ್ನಲ್ಲೆಲ್ಲ ಶೇರ್ ಮಾಡ್ತಾರೆ ಹ್ಮ್. ಅವ್ರಿಗೇನು ಕಷ್ಟ ಇತ್ತು, ಅದು ಹೇಗೆ ಅವರು ಇದನ್ನ ಅಪ್ಲೈ ಮಾಡಿ, ನಮ್ಮ ರೂಲ್ಸ್ ಅಪ್ಲೈ ಮಾಡಿ ಅದು ಅಲ್ಲಿಂದ ಹೇಗೆ ಅವರು ಬದುಕಿದ್ರು ಅಂತ. ಆಮೇಲೆ ಸೂಪರ್. ಇನ್ನೊಂದು ಮತ್ತು ಒಂದು ಚಿಕ್ಕ ಮೋಟಿವೇಶನಲ್ ಮೂವಿ ನೋಡ್ತೀವಿ ನಾವು ಡೈಲಿ. ಓ, ಓಕೆ. ಆ ಮೋಟಿವೇಶನಲ್ ಮೂವಿ ಅಂದ್ರೆ ನಮಗೆ ಡಿಸಿಪ್ಲಿನ್ ಹೇಗೆ ಕಲಿಯುತ್ತೆ, ಹ್ಮ್. ನಮ್ಮ ಎಕ್ಸ್ಪೆನ್ಸಸ್ ಹೇಗೆ ಕಡಿಮೆ ಇಟ್ಕೊಳ್ಳೋದು, ಹ್ಮ್. ನಾವು ಹೇಗೆ ಇನ್ವೆಸ್ಟ್ ಮಾಡೋದು, ನಮ್ಮ ಹೆಲ್ತ್ ಅನ್ನು ಹೇಗೆ ನೋಡ್ಕೊಳ್ಳೋದು, ಎಲ್ಲ ಒಂದೊಂದು 5 ಮಿನಿಟ್ಸ್ ಕ್ಲಿಪ್ ಓಕೆ. ಎಲ್ಲ ತೋರಿಸ್ತೀನಿ. ಆಮೇಲೆ ಎಲ್ಲರೂ ಡಿಸ್ಕಸ್ ಮಾಡ್ತೀವಿ ಅದ್ರ ಬಗ್ಗೆ. ಅದರಿಂದ ನಾವು ತಗೊಂಡು ನಾವು ಲೈಫ್ನಲ್ಲಿ ಅಪ್ಲೈ ಮಾಡ್ತೀವಿ. ಸೂಪರ್. ಸೊ ಈಗ ಹೇಗೆ ಖರ್ಚು ಕಡಿಮೆ ಮಾಡೋದು, ಹೇಗೆ ಹೂಡಿಕೆ ಮಾಡೋದು, ಮತ್ತೆ ಹೇಗೆ ನಮ್ಮ ಆರೋಗ್ಯವನ್ನ ಸರಿ ಇಟ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಸಣ್ಣ ಸಣ್ಣ ಕ್ಲಿಪ್ಸ್ ಅನ್ನ ನೋಡಿ ಅದ್ರ ಬಗ್ಗೆ ಚರ್ಚೆ ಮಾಡೋದು, ಅದ್ರ ಬಗ್ಗೆ ಮಾತಾಡೋದು. ಮಾತಾಡಿ ಅದು 1 ಅವರ್ ಆಗುತ್ತೆ, ಓಕೆ. ½ ಅವರ್ ಆಗುತ್ತೆ. ಆಮೇಲೆ ಆ, ಈಗ ನನಗೆ 67 ವಯಸ್ಸು, ನನಗೆ 39 ವರ್ಷ ಆಗಿದೆ ಮದುವೆ ಆಗಿ. ಓಕೆ. 2 ಮಕ್ಕಳಿದ್ದಾರೆ, 3 ಮೊಮ್ಮಕ್ಕಳಿದ್ದಾರೆ. ಓಕೆ. ನಾನು ಇವ್ರಿಗೆ ಏನ್ ಕೊಡ್ಬೋದು? ಹ್ಮ್. ನಮ್ಮ ಮಿಸ್ಸಸ್ಗೆ ಏನ್ ಕೊಡ್ಬೋದು? ನಮ್ ಟೈಮ್ ಕೊಡ್ಬೋದಿಲ್ವಾ? ಕರೆಕ್ಟ್. ಈಗ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಅವ್ರು ಬಂದು ನೋಡಿ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಕೂತ್ಕೊಳ್ಳೋಕೆ ಯಾರು, ಮಾತಾಡಕ್ಕೆ ಯಾರು ಇಲ್ಲ. ಅದಕ್ಕೆ ಒಂದು ಇದು ಮಾಡಿದೆ ನಾನು ಮೆಥಡ್. ನಾನು ನನ್ನ ರಿಲೇಷನ್ ನಮ್ಮ ಮಿಸ್ಸಸ್ ಜೊತೆಗೆ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಏನಾದ್ರು ಮಾಡ್ಬೇಕಿಲ್ವಾ? ಡೈಲಿ ಮಾಡ್ತೀನಿ. ಹ್ಮ್. 5 5 ರಿಂದ 5:30ವರೆಗೂ ನನ್ನ ಟೈಮ್ ಬೆಳಗ್ಗೆ ಅವ್ರ ಜೊತೆಗೆ. ಓಕೆ. ಏನ್ ಮಾಡ್ತೀವಿ ನಾವು ಇಬ್ರು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀವಿ, ಈ ಹೋಲಿ ಬುಕ್ಸ್ ಓದ್ತೀವಿ, ಹ್ಮ್. ಬೈಬಲ್ ಓದ್ತೀವಿ, ಅವರು ಓದ್ತಾರೆ ಬೇರೆ ಡೈಲಿ. ಈಗ ಅನ್ಕೊಳ್ಳಿ ನಾನು ಟೂರ್ನಲ್ಲಿದ್ದೀನಿ, ಹೊರಗಡೆ ಇದ್ದೀನಿ, ನನಗೆ ಅದು ಒಂದು ಎಕ್ಸ್ಕ್ಯೂಸ್ ಸಿಗ್ತಿಲ್ವಾ, ಇವತ್ತು ಬಿಡೋಣಪ್ಪ 5 ಗಂಟೆಗೆ ಬಿಟ್ಬಿಡೋಣ, ಟೆಕ್ನಾಲಜಿ ಯೂಸ್ ಮಾಡ್ತೇವೆ. ಸೂಪರ್. ವಿಡಿಯೋ ಕಾಲ್ ಮಾಡೋಣ, ಹೌದು. ನಾರ್ಮಲ್ ಕಾಲ್ ಮಾಡೋಣ. ಅದೇ ನನ್ನ ಕೋಚ್ ಹೇಳಿದ್ರು, ವಿನ್ನರ್ಸ್ ಫೈಂಡ್ ಸೊಲ್ಯೂಷನ್ಸ್ ಕರೆಕ್ಟ್. ಅಂಡ್ ಅದರ್ಸ್ ಫೈಂಡ್ ಎಕ್ಸ್ಕ್ಯೂಸಸ್. ಕರೆಕ್ಟ್. ಕರೆಕ್ಟ್. ಯು ವಾಂಟ್ ಟು ಬಿ ಅ ವಿನ್ನರ್ ಆರ್ ಯು ವಾಂಟ್ ಟು ಗಿವ್ ಎಕ್ಸ್ಕ್ಯೂಸ್? ಅಂದ್ರೆ ಯಾರು ಗೆಲುವನ್ನ ಬಯಸ್ತಾರೋ ಅವರು ಸಮಸ್ಯೆಗಳಿಗೆ ಪರಿಹಾರನ ಹುಡುಕ್ತಾರೆ. ಆದ್ರೆ ಯಾರು ಕಾರಣ ಹೇಳ್ತಾರೋ ಅವ್ರ ಜೀವನದಲ್ಲಿ ಕಾರಣ ಹೇಳ್ಕೊಂಡೆ ಇದರಿಂದ ನಾನು ಮಾಡಕ್ಕಾಗಲ್ಲ, ಅದರಿಂದ ನಾನು ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ ಕೂತ್ಕೊಳ್ತಾರೆ. ಆದ್ರೆ ಯಾರು ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾರಲ್ವಾ, ಅವ್ರು ಪರಿಹಾರ ಹುಡುಕೊಳ್ತಾರೆ. ಸೊ ಸರ್ ಹೇಳ್ತಾರೆ, ಎಲ್ಲಾದ್ರೂ ಟ್ರಿಪ್ ಹೋದ್ರೆ ಕೂಡ ಕಾರಣ ಕೊಡಲ್ಲ, ಸಂಸಾರದ ಜೊತೆ, ಮನೆಯವ್ರ ಜೊತೆ ಒಂದು ಅರ್ಧ ಗಂಟೆ ಪ್ರತಿದಿನ ಕೂತು ಒಟ್ಟಿಗೆ ಸಮಯ ಸ್ಪೆಂಡ್ ಮಾಡ್ತೀನಿ, ಮತ್ತೆ ಹೊರಗೋದ್ರೆ ಕೂಡ ಫೋನ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಆ ಸಮಯನ ಸ್ಪೆಂಡ್ ಮಾಡ್ತೀನಿ ಅಂತ. ಸೂಪರ್. ಸೂಪರ್ ಸರ್. ಆಮೇಲೆ ಡೈಲಿ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ. ಓಕೆ. ಸೂರ್ಯ ನಮಸ್ಕಾರ ಯಾಕೆ ಮಾಡ್ತೀನಿ ಅಂದ್ರೆ, ಸೂರ್ಯ ನಮಸ್ಕಾರ ಅದು ಪ್ರತಿಯೊಂದು ಯೋಗದಲ್ಲಿ ಇದೆ, ಕಿಂಗ್ ಅಂತಾರೆ, ಹ್ಮ್. ರಾಜ. ತಲೆಯಿಂದ ನನ್ನ ಕಾಲ್ವರೆಗೂ ಎಕ್ಸಸೈಸ್ ಆಗುತ್ತೆ. ಫಸ್ಟ್ 10 ಮಾಡಿದ್ದೆ ನಾನು.
20 ಮಾಡಿ, 30 ಮಾಡಿದೆ. ಹಾಗೆ ಸ್ಲೋಲಿ ಸ್ಲೋಲಿ ಇನ್ಕ್ರೀಸ್ ಮಾಡಿ ನಾವು 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಈಗ ಡೈಲಿ ನಾನು 100 ಸೂರ್ಯ ನಮಸ್ಕಾರ ಮಾಡ್ತೀನಿ. ಓಕೆ. ಹಾಫ್ ಅನ್ ಅವರ್, 30 ನಿಮಿಷ ಪ್ರಾಣಾಯಾಮ, 100 ಸೂರ್ಯ ನಮಸ್ಕಾರ. ಈ ವಯಸ್ಸಿನಲ್ಲಿ ಮಾಡಿದ್ರೆ 100 ವಯಸ್ಸುವರೆಗೂ ಇರ್ಬೋದು ಎಂದು ನನ್ನ ಅಭಿಮಾನ. ಖಂಡಿತ. ವಿದೌಟ್ ಮೆಡಿಸಿನ್, ವಿದೌಟ್ ಡಿಸೀಸ್. ರೋಗ ಇಲ್ಲ, ಔಷಧಿನೂ ಇಲ್ಲ. ನನ್ನ ಔಷಧಿ ಕಿಚನ್ನಲ್ಲಿದೆ. ಹಾ. ಎಲ್ಲ ಔಷಧಿ ಕಿಚನ್ನಲ್ಲಿದೆ. ಅದೇ ನ್ಯಾಚುರಲ್ ಫುಡ್ಸ್ ತಗೊಳ್ಳೋದು, ನೋ ಅಡಿಟಿವ್ಸ್, ನಥಿಂಗ್, ಝೀರೋ. ಓಕೆ. ಎಲ್ಲ ಕಿಚನ್ನಲ್ಲಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ತಿನ್ನುವುದೆಲ್ಲ ಕಿಚನ್. ಓಕೆ. ಹೊರಗಡೆ ತಿಂತೀನಿ. ಅದ್ರ ಬಗ್ಗೆ ಇನ್ ಸ್ವಲ್ಪ ಹೇಳಿ ಸರ್. ಏನ್ ಅರ್ಥ ಕಿಚನ್ ಅಂದ್ರೆ? ಹೇಗೆ ನ್ಯಾಚುರಲ್ ಅಂದ್ರೆ? ಇವತ್ತು ತುಂಬಾ ಎಲ್ಲಾತ್ರಲ್ಲೂ ಏನೋ ಒಂದು ಅಡಲ್ಟ್ರೇಷನ್ ಇರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ. ಎಲ್ಲೇ ತಿಂದ್ರು ಅದ್ರಲ್ಲಿ ಏನೋ ಒಂದು ಆಯಿಲ್ ಸರಿ ಇರಲ್ಲ, ಇದ್ ಮಾಡಿ ಕಲರ್ ಮಿಕ್ಸ್ ಮಾಡಿರ್ತಾರೆ ಅಂತಾರೆ. ನೀವ್ ಹೇಗೆ ಅದನ್ನ ಕೇರ್ ತಗೊಳ್ತೀರಾ? ನೋಡಿ, ನಾನು ಸ್ಯಾಲಡ್ ಮಾಡ್ತೀನಿ. ಓಕೆ. ಸ್ಯಾಲಡ್ ಮಾಡೋದಕ್ಕೆ ತರಕಾರಿ ಬೇಕಿಲ್ವಾ? ಹೌದು. ನಾನೇ ಹೋಗ್ತಾ ಇರ್ತೀನಿ, ಓಕೆ. ನಾನೇ ಮಾಡು. ಓಕೆ. ಓಕೆ. ಸೊ ಅದೊಂದು. ನನಗೆ ಈಗ ಇನ್ನೂ 5 ನಿಮಿಷ ಇದೆ. 5 ನಿಮಿಷ ಆ, ಹೋಗಿ ನನ್ನ ಮೊಮ್ಮಗಳನ್ನ ಪಿಕ್ ಮಾಡಬೇಕು ಸ್ಕೂಲಿಂದ. ಓಕೆ. 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 ಇಫ್ ಯು ಪರ್ಮಿಟ್ ಮೀ, ಐ ವಿಲ್ ಲೀವ್ ಆಫ್ಟರ್ ತ್ರೀ ಶೋರ್ ಶೋರ್ ಮಿನಿಟ್ಸ್ ಶೋರ್ ಓಕೆ. ಶೋರ್. ಏನ್ ನಿಮ್ಗೆ ಯಾವ್ದು ಪ್ರಶ್ನೆ ಇದ್ರೆ ಇನ್ನೊಂದ್ಸತಿ ಬರ್ತೀನಿ ಬೇಕಾದ್ರೆ. ಆದ್ರೆ ಇಲ್ಲಾದ್ರೆ ನೀವು ನನ್ನ ಹತ್ರ ಅವ್ರಿಗೆ ನಂಬರ್ ಕೊಡಿ ನನ್ನದು. ಹೌದು ಹೌದು ಹೌದು, ನಾನು ಖಂಡಿತ ಶೇರ್ ಮಾಡ್ತೀನಿ ಎಲ್ಲಾ ಗೆಳೆಯರ ಜೊತೆ. ಆ ನಂದು 100 days ಚಾಲೆಂಜ್ ಯಾರ್ಯಾರು ತಗೊಳ್ತಿರೋ ಮೋಸ್ಟ್ ವೆಲ್ಕಮ್. ನಿಮ್ಮ ನನ್ನ ಹತ್ರ ಫೋನ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ ಮೆಸೇಜ್ ಮಾಡಿ. ನಾನು ಖಂಡಿತವಾಗಿ ನಿಮ್ಮನ್ನು ತಗೊಳ್ತೀನಿ. ಸೂಪರ್ ಸೂಪರ್. ಸರ್ ಕೊನೆಯದಾಗಿ, ಓಕೆ ನಿಮ್ಮ ಸಮಯ ಆಯ್ತು ಅನ್ಕೋತೀನಿ, ಕೊನೆಯದಾಗಿ ಹೋಗೋದಕ್ ಮುಂಚೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಆಡಿಯನ್ಸ್ಗೆ, ನೋಡೋರ್ಗೆ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ನೀವು ಲೈಫ್ನಲ್ಲಿ ಏನ್ ಬೇಕಾದ್ರೆ ಅಚೀವ್ ಮಾಡ್ಬೋದು. ಮೂರೇ ಮೂರು ಮಾತಾಡ್ತೀವಿ. ಒಂದು, ನಿಮಗೆ ಟೈಮ್ ಕೊಡಬೇಕಾದ್ರೆ ಡೈಲಿ ಹ್ಮ್. ಕನ್ಸಿಸ್ಟೆನ್ಸಿ ಅಂತಾರೆ. ನೀವು ಮಾಡಬೇಕು, ಎಫರ್ಟ್ ಮಾಡಲೇಬೇಕು. ಮೂರನೇ, ಯು ಮೇ ಹ್ಯಾವ್ ಟು ಇನ್ವೆಸ್ಟ್ ಮನಿ. 3 things ಟು ಇನ್ವೆಸ್ಟ್: ಮನಿ, ಟೈಮ್ ಅಂಡ್ ಎಫರ್ಟ್. ಹ್ಮ್. ಮಾಡಿದ್ರೆ ನೀವು ಏನಾದ್ರು ಮಾಡ್ಬೋದು. ಹ್ಮ್. ಸೂಪರ್. ಸಮಯ, ದಟ್ ಐ ವಿಲ್. ಮತ್ತೆ ಹಣ, ಮತ್ತೆ ಎಫರ್ಟ್, ಮೂರನ್ನು ಹಾಕ್ಬೇಕಾಗತ್ತೆ. ನಮ್ಮ ಪರಿಶ್ರಮ ಮೂರು ಹಾಕಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಸೂಪರ್. ನಾನು ಮಾಡ್ತಾ ಇದ್ದೀನಿ. ಸೂಪರ್ ಸರ್. ಜೋಸೆಫ್ ಥ್ಯಾಂಕ್ ಯು ಸರ್, ವೆರಿ ಮಚ್. ನಿಮ್ಮ ಸಮಯಕ್ಕೆ ಬಹಳ ಧನ್ಯವಾದಗಳು. ಬಹಳ ಅದ್ಭುತವಾಗಿ ನಮ್ಮ ಜನಕ್ಕೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಬಾಯಲ್ಲಿ 1000 ಜನ ಹೇಳ್ಬೋದು, ಆದ್ರೆ ಅದನ್ನ ಮಾಡಿ ತೋರಿಸಿ ಉದಾಹರಣೆಯಾಗಿ ನಿಂತ್ಕೊಂಡಾಗ ಎಲ್ಲರಿಗೂ ಆ ಒಂದು ಸ್ಫೂರ್ತಿ ಬರುತ್ತೆ, ನಂಬಿಕೆ ಬರುತ್ತೆ. ಸರ್ ಮಾಡ್ತಿದ್ದಾರೆ ಅಂದ್ರೆ ನಾವ್ ಯಾಕೆ ಮಾಡಬಾರ್ದು ಅನ್ನೋದು ಬರುತ್ತೆ. ಅದಷ್ಟೇ ಅಲ್ಲದೆ ಎಲ್ಲರಿಗೂ ಒಂದು ಆಹ್ವಾನನೂ ಕೊಟ್ಟಿದ್ದೀರಾ. ನೀವು ನನ್ನ ಜೊತೆ ಬನ್ನಿ, 100 ದಿನಗಳ ಚಾಲೆಂಜ್ ನ ತಗೊಳ್ಳಿ ಅಂತ. ಧನ್ಯವಾದಗಳು. ನಾನು ಥ್ಯಾಂಕ್ ಯು. ಎಲ್ಲರಿಗೂ ನಿಮ್ಮ ಕಾಂಟ್ಯಾಕ್ಟ್ ನ ಶೇರ್ ಮಾಡ್ತೀನಿ. ಯಾರೇ ನಮ್ಮ ತಂಡದಿಂದ ರೀಚ್ ಔಟ್ ಆದ್ರೂ ನಿಮ್ಮೆಲ್ಲರಿಗೂ ಸಹಾಯ ಆಗುತ್ತೆ. ಧನ್ಯವಾದಗಳು ಜೋಸೆಫ್ ಸರ್. ನೀವು ಥ್ಯಾಂಕ್ ಯು. ಥ್ಯಾಂಕ್ ಯು. ಹೋಗಿ ಬನ್ನಿ. ಮತ್ತೆ ನಾನು ಖಂಡಿತ ನಿಮ್ಮನ್ನ ಒಂದ್ಸತಿ ಮಾತಾಡಿಸ್ತೀನಿ. ಓಕೆ. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಮಚ್. ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೆಳೆಯರೆ, ಜೋಸೆಫ್ ಸರ್ ರವರ ಜೊತೆ ಇವತ್ತು ಮಾತಾಡಿದ್ದು ಆ, ನನಗೆ ಬಹಳ ಸ್ಫೂರ್ತಿ ಬಂದಿದೆ, ನನಗೆ ಬಹಳ ಉತ್ಸಾಹ ಬಂದಿದೆ. ಯಾಕಂದ್ರೆ ನನಗೂ ಕೂಡ ಈ ಕಳೆದ ಒಂದು 2 ವರ್ಷಗಳಿಂದ ಈ ಅಲರ್ಜಿ ಒಂದು ಉಸಿರಾಟದಲ್ಲಿ ಮೇಯ್ನ್ ಆಗಿ ಬೆಳಗ್ಗೆ ಎದ್ದಾಗ ನಮ್ಗೆ ಅಲರ್ಜಿ ಫೀಲ್ ಆಗ್ತಾ ಇರತ್ತೆ. ಅವರು ಇವತ್ ಹೇಳೋವಾಗ ನನ್ಗೆ ಅನ್ನಿಸ್ತಾ ಇತ್ತು, ಹೌದಲ್ವಾ, ಜಸ್ಟ್ ಒಂದು ಪ್ರಾಣಾಯಾಮನ ನಾವು ಅಳವಡಿಸ್ಕೊಂಡ್ಬಿಟ್ರೆ. ಈಗ ನನಗೆ ಅದೇ ಬೇಜಾರು, ಡಾಕ್ಟ್ರು ಮಾತ್ರೆ ತಗೋ ಅಂತಾರೆ, ಮಾತ್ರೆ ತಗೊಳ್ಳೋ ತನಕ ಕಡಿಮೆ ಇರುತ್ತೆ, ಮತ್ತೆ ಮಾತ್ರೆ ಬಿಟ್ಟಿದೆ ಆ ಅಲರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವರು ಯಾವ ಮಟ್ಟಕ್ಕೆ ನಮ್ಗೆ ಈಗ ತೋರಿಸ್ಕೊಟ್ಟಿದ್ದಾರೆ, ಯಾಕಂದ್ರೆ ಕಣ್ಣು ಮುಂದೆನೆ ಅವರ ಲೈಫಲ್ಲೇ ಅವರು ಒಂದು 9 ಕಾಯಿಲೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಅದನ್ನ ರಿವರ್ಸ್ ಮಾಡಿ ಇವತ್ತು ಯಾವುದೇ ರೀತಿಯ ಮಾತ್ರೆ ತಗೊಳ್ದೆ ಕನ್ನಡಕನೂ 2 ಕಣ್ಣಲ್ಲೂ ಕ್ಯಾಟರಾಕ್ಟ್ ಆಪರೇಷನ್ ಆಗಿ ಈಗ ಕನ್ನಡಕ ಹಾಕೊಳ್ತಿಲ್ವಂತೆ. ಇದು ಎಷ್ಟು ಬಹಳ ಅದ್ಭುತವಾದ ವಿಷಯ. ಸೊ ಅವ್ರು ಹೇಳಿದ್ದಲ್ಲ 3 ವಿಷಯಗಳು, ಈ ಎರಡು ಸರ್ತಿ 3 ವಿಷಯ ಹೇಳಿದ್ರು. ಇದು ಬಹಳ ಮುಖ್ಯ ಗೆಳೆಯರೆ. ಆಕರ್ಷಣೆಯ ನಿಯಮ ನಾನು ಹೇಳ್ಬೇಕಾದ್ರೇನು ಇದನ್ನೇ ಹೇಳೋದು. ಒಂದು ಬಂದ್ಬಿಟ್ಟು ನಮ್ಮ ದೇಹ,
ನಮ್ಮ ಮನಸ್ಸು, ನಮ್ಮ ಆತ್ಮ, ಸ್ಪಿರಿಟ್ ಅಂತೀವಿ. ಇದು ಮೂರನ್ನು ನಾವು ಗಮನ ಹರಿಸಿ ಕಾನ್ಶಿಯಸ್ ಆಗಿ ನಮ್ಮ ಹತೋಟಿಗೆ ತರೋದು. ನಮ್ಮ ದೇಹ, ಸರ್ರು ಹೇಳಿದ್ರು, ಆ ಆಪರೇಷನ್ ಟೇಬಲ್ ಮೇಲೆ ಮಲ್ಗಿರ್ಬೇಕಾದ್ರೆ ಅವರೊಂದು ನಿರ್ಧಾರ ಮಾಡಿದ್ರು, ಆರೋಗ್ಯನ ಇನ್ಯಾವತ್ತೂ ನಾನು ಹದಗೆಡಿಸ್ಕೊಳ್ಳಲ್ಲ ಅಂತ. ಅದೇ ರೀತಿ ಆರೋಗ್ಯ ಹದಗೆಡೋ ತನಕ ಕಾಯೋದ್ ಬೇಕಿಲ್ಲ. ನಮ್ಮ ದೇಹವನ್ನ ನಾವು ಹತೋಟಿಗೆ ತರಬೇಕು, ಆರೋಗ್ಯವನ್ನ ನಿಯಂತ್ರಣ ಮಾಡ್ಕೋಬೇಕು. ಮತ್ತೆ ನಮ್ಮ ಮನಸ್ಥಿತಿ, ನಮ್ಮ ಆಲೋಚನಾ ಕ್ರಮ, ಮತ್ತೆ ನಮ್ಮ ಒಂದು ಸ್ಪಿರಿಟ್. ಅವ್ರು ನೋಡಿ, ಜೋಸೆಫ್ ಸರ್ ಹತ್ರ ಮಾತಾಡ್ಬೇಕಾದ್ರೆ ಅವರು ಒಂದು ಹುಡುಗನ್ ತರ, ಸಣ್ಣ ಯುವಕನ್ ತರಾನೇ ಮಾತಾಡ್ತಾರೆ. ಅವ್ರೇನು 67 ವಯಸ್ಸಿನ ವ್ಯಕ್ತಿ ಜೊತೆ ಮಾತಾಡ್ದಂಗ್ ನಿಮ್ಗೆ ಅನ್ಸದೇ ಇಲ್ಲ. ಅವರ ವೃತ್ತಿಪರ ಒಬ್ಬ ಕಮಾಂಡರ್ ಆಗಿರ್ಬೋದು, ಬಟ್ ಈಗ ರಿಟೈರ್ ಆಗಿ ಅಷ್ಟು ವರ್ಷ ಆಗಿದ್ರು ಆ ಸ್ಪಿರಿಟ್ ನ ನೀವು ನೋಡ್ಬೋದು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ವಿಷಯ ಅದು. ಎರಡನೇ ಒಂದು 3 ವಿಷಯಗಳನ್ನ ಹೇಳಿದ್ರು. ಯಾರಿಗಾದ್ರೂ ನೆನ್ಪಿದ್ಯಾ ಏನ್ ಹೇಳಿದ್ರು ಅಂತ? ನೀವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ ಪಡ್ಕೋಬಹುದು, ಆದ್ರೆ 3 ವಿಷಯಗಳನ್ನ ನೀವು ನೋಡ್ಕೋಬೇಕು. ನೀವು ಹೂಡಿಕೆ ಮಾಡ್ಬೇಕು. ಏನದು? ಹಣ, ಸಮಯ, ಪರಿಶ್ರಮ. ಸ್ವಲ್ಪ ಜನ ಬರ್ತಾರೆ, ಹಣ ಕೊಡ್ತೀನಿ ಸರ್, ನೀವೇ ಮಾಡ್ಬಿಡಿ ಅಂತಾರೆ. ಗೆಳೆಯರೆ, ನಿಮ್ಮ ದೇಹಕ್ಕೆ ನೀವೇ ಕೆಲಸ ಮಾಡ್ಬೇಕು, ನಿಮ್ಮ ಆರೋಗ್ಯಕ್ಕೆ ನೀವೇ ಕೆಲಸ ಮಾಡ್ಬೇಕು. ನೀವು ಹಣ ಕೊಟ್ಟು ಮಾತ್ರಕ್ಕೆ ಯಾರು ಏನು ಮಾಡ್ಬಿಡಕ್ಕಾಗಲ್ಲ. ಮತ್ತೆ ಹಣ ಕೊಟ್ಟಿದ್ದೀನಿ, ಪರಿಶ್ರಮ ಹಾಕಕ್ ಸಿದ್ಧ ಇದ್ದೀನಿ, ಆದ್ರೆ ಸಮಯ ಇಲ್ಲ ಸರ್ ಅಂತ ಕಾರಣ ಕೊಡ್ತಾರೆ. ಅವ್ರು ಹೇಳಿದ್ರು, ಗೆಲ್ಲೋರು ಪರಿ ಪರಿ ಲೈಕ್ ಪರಿಹಾರಗಳನ್ನ ಹುಡುಕ್ತಾರೆ. ಯಾರು ಕಾರಣ ಕೊಡ್ತಾರೆ ಅವ್ರ ಕಾರಣದಲ್ಲೇ ಸಿಕ್ಕಾಕೊಂಡಿರ್ತಾರೆ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಸರ್ ಹೇಳಿರೋ ಮಾತುಗಳು ಎಲ್ಲವೂ ಒಂದೊಂದು ಬಹಳ ಅದ್ಭುತವಾದ ಒಂದು ಮೆಸೇಜ್ ಮತ್ತೆ ಉದಾಹರಣೆ ಕೂಡ. ಸರ್ ಆಲ್ರೆಡಿ ಒಂದು 9 ಕಾಯಿಲೆಗಳನ್ನ ರಿವರ್ಸ್ ಮಾಡಿದ್ದಾರೆ ಅಂದ್ರೆ ನಾವೆಲ್ಲರೂ ಮಾಡ್ಬೋದು. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಸರ್ ನಂಬರ್ನ ಹಾಕಿರ್ತೀನಿ. ಆ 100 ದಿನಗಳ ಚಾಲೆಂಜ್ ತಗೊಳ್ಳಿ. ಯಾರಿಗೆ ಏನೇ ಕಾಯಿಲೆ ಇದ್ರು ಅದನ್ನ ಸಂಪೂರ್ಣವಾಗಿ ಆರೋಗ್ಯವಾಗಿ ಯಾವುದೇ ರೀತಿಯ ಮಾತ್ರೆಗಳಿಲ್ಲದೆ ನಿವಾರಿಸ್ಕೊಳ್ಳೋ ಸಾಧ್ಯತೆ ಇದೆ. ಅಂದ್ರೆ ನಾನು ಮಾತ್ರೆ ಬಿಟ್ಬಿಡಿ ಅಂತ ಹೇಳ್ತಿಲ್ಲ, ಡಾಕ್ಟರ್ ಏನೆಲ್ಲ ಹೇಳಿದಾರೋ ತಗೊಳ್ತಾ ಇರಿ. ಬಟ್ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ತಾ ಸುಧಾರಿಸ್ಕೊಳ್ತಾ ಡಾಕ್ಟರೇ ಹೇಳ್ತಾರೆ ಇನ್ನೇನು ಮಾತ್ರೆ ಬೇಕಿಲ್ಲ, ಇನ್ನೇನು ಔಷಧಿ ತಗೋಬೇಕಾಗಿಲ್ಲ ಅಂತ, ಆವಾಗ ನೀವು ಬಿಡ್ಬೋದು. ಸೊ ಈ ಒಂದು ಸಂಚಿಕೆ ನನಗೆ ಬಹಳ ಸ್ಫೂರ್ತಿ ಕೊಟ್ಟಿದೆ, ನನಗೆ ಕೆಲವು ಐಡಿಯಾಸ್ ಅನ್ನು ಕೊಟ್ಟಿದೆ. ಸೊ ನಾನು ಮಾಡೋದಕ್ಕೆ ಶುರು ಮಾಡ್ತೀನಿ, ಪ್ರಾಣಾಯಾಮ ಅಲ್ಲ. ಸೊ ನೀವು ಸರ್ ಜೊತೆ ಜಾಯ್ನ್ ಆಗಿ, ನೆಕ್ಸ್ಟ್ ನನಗೂ ಅದೊಂದು ಜೀವನದಲ್ಲಿ ಒಂದು ಗುರಿ ಇದೆ, ಹಿಮಾಲಯ ಪರ್ವತನ ಟ್ರೆಕ್ ಮಾಡ್ಬೇಕು ಅಂತ. ನೋಡುವ, ಅದಕ್ಕೆ ಕೂಡ ಪ್ರಾಕ್ಟೀಸ್ ಶುರು ಮಾಡೋಣ. ಬಟ್ ಇವತ್ತು ಎಲ್ಲರಿಗೂ ಬಹಳ ಖುಷಿ ಕೊಡ್ತು ಅನ್ಕೋತೀನಿ. ಸೊ ಏನೇ ಪ್ರಶ್ನೆಗಳಿದ್ದು, ಸರ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದಿದ್ರಿಂದ ಆ ಪ್ರಶ್ನೆಗಳನ್ನ ನಾವು ಕೇಳಕ್ಕಾಗ್ಲಿಲ್ಲ. ಬಟ್ ಏನೆಲ್ಲ ಪ್ರಶ್ನೆಗಳಿದೆಯೋ ಸರ್ ನಂಬರ್ನ ನಾನು ಶೇರ್ ಮಾಡ್ತೀನಿ, ನಿಮ್ಮ ಪ್ರಶ್ನೆಗಳನ್ನ ಸರ್ನ್ನು ಕೇಳ್ಬೋದು ನೀವು. ಮತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ಸರ್ ಹೇಳಿದ್ ಕೂಡ ಅಷ್ಟೇ, ಮನಸ್ಥಿತಿ. ಸೊ ಮನಸ್ಥಿತಿಗೆ ಈ ಹೀಲಿಂಗ್ ಬಹಳ ಸಹಾಯ ಮಾಡುವಂತಹ ಒಂದು ವಿಷಯ. ನಾವು ಯಾವಾಗ ಈ ಅಡ್ವಾನ್ಸ್ಡ್ ಹೀಲಿಂಗ್ ಎಲ್ಲ ಮಾಡ್ತೀವಿ, ಮೇನ್ ಆಗಿ ನಾವು ಟಾರ್ಗೆಟ್ ಮಾಡೋದು ನಮ್ಮ ಮನಸ್ಥಿತಿ ಮೇಲೆ. ಸೊ ಇವತ್ತು ಕೂಡ ಒಂದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಸೊ ಯಾರ್ಯಾರೆಲ್ಲ ಹೀಲಿಂಗ್ ಇನ್ನೂ ಅಟೆಂಡ್ ಮಾಡಿಲ್ಲ, ಅಥವಾ ನಿಮ್ಮ ಸುತ್ತಮುತ್ತ ಯಾರೇ ಯಾವುದೇ ಕಾಯಿಲೆನಲ್ಲಿ ನರಳಾಡ್ತಾ ಇದ್ರು, ಇವತ್ತು ಮಾತ್ರೆಗಳಿಗೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ, ಆರೋಗ್ಯದ ಸಮಸ್ಯೆಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಆದ್ರೆ ಜಸ್ಟ್ ನಮ್ಮ ಮನಸ್ಥಿತಿನ ನಾವು ಸ್ವಲ್ಪ ಸರಿ ಮಾಡ್ಕೊಳ್ತಾ ಹೋದ್ರೆ ಎಷ್ಟೊಂದು ಕಾಯಿಲೆಗಳು ನಮಗ್ ಬರೋದೇ ಇಲ್ಲ, ಬಂದಿರೋ ಕಾಯಿಲೆಗಳು ನಿಧಾನಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಹೀಲಿಂಗ್ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಹೀಲಿಂಗ್ ಬಗ್ಗೆ ನೀವು ಮಾತ್ರ ಅದರ ಪ್ರಯೋಜನ ಪಡ್ಕೊಳ್ಳೋದಲ್ಲ, ನಿಮ್ಮ ಸುತ್ತಮುತ್ತ ನೆರೆದಿರೋ, ನಿಮ್ಮ ಸುತ್ತಮುತ್ತ ಇರೋ, ನಿನ್ನೆ ಒಂದು ವಿಷಯ ಹೇಳಿದೆ, ನಮ್ಮ ಶತ್ರುಗಳಿಗೆ ಕೂಡ ಇದ್ರ ಬಗ್ಗೆ ಹೇಳೋಣ. ಯಾಕಂದ್ರೆ ಮನುಷ್ಯನ್ಗೆ ಶತ್ರು ಇರಬಾರ್ದು, ಎಲ್ಲರೂ ಮಿತ್ರರಾಗಿರ್ಬೇಕು, ಶತ್ರು ಇರಬಾರ್ದು. ಯಾಕಂದ್ರೆ ಶತ್ರು ಅಂದ್ರೆ ಏನು? ನಮ್ಮ ಶಕ್ತಿಯನ್ನ ಕಡಿಮೆ ಮಾಡುವಂತಹ ಒಂದು ವಿಷಯ. ಅವರ ಶಕ್ತಿ ಅಲ್ಲ, ಶತ್ರುವಿಂದ ಅವ್ರಿಗೆ ಸಮಸ್ಯೆ ಇಲ್ಲ, ನಮಗ್ ಸಮಸ್ಯೆ. ಒಬ್ಬರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದ್ರಿಂದ, ಒಬ್ಬರ ಮೇಲೆ ನಾವು ಬೇಜಾರು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಸಮಸ್ಯೆ ಇಲ್ಲ, ನಮ್ಮ ಆರೋಗ್ಯಕ್ಕೆ. ಸರ್ ಹೇಳಿದ್ರು, ಟೆನ್ಷನ್ನೇ ಇಲ್ಲ, ಟೆನ್ಷನ್ ಇರಬಾರ್ದು. ದಿನವನ್ನ ಕೃತಜ್ಞತಾ ಭಾವದಿಂದ ಏನಕ್ಕೆ ಶುರು ಮಾಡ್ಬೇಕು ಅಂದ್ರೆ, ಆ ಡೋಪಮೈನ್ ಸೆಕ್ರೆಟ್ ಆಗ್ಲಿ. ಯಾವಾಗ ನಾವು ಟೆನ್ಷನ್ ಮಾಡ್ಕೊಳ್ತೀವಿ, ಅದು ಇನ್ನೊಂದು ಹಾರ್ಮೋನ್ ಇದೆ, ಐ ಥಿಂಕ್ ಕಾರ್ಟಿಸಾಲ್ ಅನ್ಕೋತೀನಿ, ಅದು ಸೆಕ್ರೆಟ್ ಆದ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಡೋಪಮೈನ್ ಸೆಕ್ರೆಟ್ ಆದಾಗ ನಿಮಗೆ, ಕಾರ್ಟಿಸಾಲ್ ಕೂಡ ಆಕ್ಚುಲಿ ಪಾಸಿಟಿವ್ ಹಾರ್ಮೋನೇ ಅನ್ಕೋತೀನಿ. ಸೊ ಅದ್ರ ಮೇಲೆ ಗಮನ ಹರಿಸಿ. ಸೊ ಈ ಹೀಲಿಂಗ್ ನಿಮ್ಮ ಅದೆಲ್ಲದಕ್ಕೂ ಸಹಾಯ ಮಾಡುತ್ತೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಬಾಂಧವರಿಗೆ, ನಿಮ್ಮ ಗೆಳೆಯರಿಗೆ, ನಿಮ್ಮ ಶತ್ರುಗಳಿಗೂ ಈ ಹೀಲಿಂಗ್ ಕ್ಲಬ್ ನ ಬಗ್ಗೆ ತಿಳಿಸಿ. ಎಲ್ಲರೂ ಒಂದು ಪ್ರಕೃತಿಯಲ್ಲಿ, ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ ಅನ್ನೋದು ಈ ಆಕರ್ಷಣೆಯ ನಿಯಮದ ಮೂಲ ತತ್ವ.
ಹಾಗಾಗಿ ನಮ್ಮೆಲ್ಲ ಸುತ್ತ ಇರೋರೆಲ್ಲ ಸೂಪರ್ ಆದ್ರೆ ನಾವು ಸೂಪರ್ ಆಗಿರ್ತೀವಿ. ಸೊ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಜನರನ್ನ ನಾನು ಈ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಬರ್ತೀನಿ. ಮತ್ತೆ ಮುಂದಿನ ವಾರ ಇದೇ ರೀತಿ ಇನ್ನೊಬ್ಬ ವ್ಯಕ್ತಿ ಜೊತೆ ನಾವು ಮಾತಾಡೋಣ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.